ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ರೇಷಿಯೋ ಪ್ರಪೋರ್ಷನ್ನ 3ನೇ ಕ್ಲಾಸ್ ಇವತ್ತು. ನೆನ್ನೆ 2ನೇ ಕ್ಲಾಸ್ ಆಗಿತ್ತು. ನೆನ್ನೆ ಕ್ಲಾಸಲ್ಲಿ ನಾನು ಬೇಸಿಕ್ ಲೆವೆಲ್ ಕ್ವಶನ್ಸ್ಗಳು ಹಾಕಿದ್ದೆ. ಯಾಕಂತಂದ್ರೆ ಈ ರೇಷಿಯೋ ಮತ್ತು ಪ್ರಪೋರ್ಷನ್, ಜಸ್ಟ್ ರೇಷಿಯೋ ಪ್ರಪೋರ್ಷನ್ ಒರಿಜಿನಲ್ ಚಾಪ್ಟರ್ ಇಂದ ಜಾಸ್ತಿ ಕ್ವಶನ್ ಬರಲ್ಲ. ಮೇನ್ ಕ್ವಶನ್ಸ್ಗಳು ಬರೋದು ರೇಷಿಯೋ ಪ್ರಪೋರ್ಷನ್ ಯೂಸ್ ಮಾಡಿಕೊಂಡು ಪ್ರಾಫಿಟ್ ಲಾಸ್ ಅಲ್ಲಿ, ಪಾರ್ಟ್ನರ್ಶಿಪ್ ಅಲ್ಲಿ, ಏಜಸ್ ಅಲ್ಲಿ, ಆವರೇಜ್ ಅಲ್ಲಿ, ಮಿಕ್ಸರ್ ಅಲಿಗೇಷನ್ ಅಲ್ಲಿ. ಅದಕ್ಕೋಸ್ಕರ ಏಜಸ್ ಈ ಚಾಪ್ಟರ್ ಹೇಳುವಾಗ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗಲಿ ಅನ್ನೋಕ್ಕೋಸ್ಕರ ನಾನು ಬೇಸಿಕ್ ಲೆವೆಲ್ ಕ್ವಶನ್ ಹಾಕಿದ್ದೆ. ಇವತ್ತು ಏಜಸ್ ಮೇಲಿನ ಕೆಲವು ಎಕ್ಸಾಮ್ ಲೆವೆಲ್ ಕ್ವಶನ್ಸ್ಗಳನ್ನ ಇವತ್ತು ನೋಡೋಣ. ಒಟ್ಟು ನಿಯರ್ಲಿ 20 ಕ್ವಶನ್ಸ್ಗಳು ಇರ್ತವೆ. ನಾನು ಇದರ PPT ಕೂಡ ಗ್ರೂಪಲ್ಲಿ ಸೆಂಡ್ ಮಾಡಿದ್ದೀನಿ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊಂತೀನಿ. ಅಲ್ಲಿ ನೀವು ಇವಾಗ ಅಲ್ಲಿ ಏನಾದ್ರೆ ಕ್ವಶನ್ಸ್ಗಳು ಸಾಲ್ವ್ ಮಾಡೋಲ್ಲಿ ಡಿಫಿಕಲ್ಟಿ ಬಂದಿದ್ರೆ ಇವತ್ತಿನ ಕ್ಲಾಸಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ರೇಷಿಯೋ ಪ್ರಪೋರ್ಷನ್ 3rd ಕ್ಲಾಸ್. ಇಲ್ಲಿವರೆಗೂ ಹಲವಾರು ಕ್ಲಾಸಸ್ಗಳು ಕಂಪ್ಲೀಟ್ ಆಗಿದಾವೆ. ಕ್ವಾಂಟ್ದು, ರೀಸನಿಂಗ್ದು ಆ ಕ್ಲಾಸಸ್ಗಳ ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ. ಅಲ್ಲಿಂದ ನೀವು ಆ ವಿಡಿಯೋಗಳನ್ನ ನೋಡ್ಕೋಬಹುದು. ಫೌಂಡೇಶನ್ ಬ್ಯಾಚ್ ಸೀರೀಸ್ ಸ್ಟಾರ್ಟ್ ಆಗಿ ಇವಾಗ 8 ವೀಕ್ ಆಯ್ತು. ಅಪ್ರಾಕ್ಸಿಮೇಟ್ಲಿ 8 ವೀಕ್ ಆಗಿದೆ. ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅಲ್ಲಿ ನೀವು ಡಿಸ್ಕಷನ್ ಮಾಡ್ತಿದ್ದೀರಾ. ಅಲ್ಲಿ ಡೌಟ್ ಬಂದಿರೋ ಕ್ವಶನ್ಸ್ಗಳು ಕೂಡ ನಾನು ಆ್ಯಡ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಈ ನಿನ್ನೆ ದಿನ ಯಾವ ಡೌಟ್ ಬಂದಿಲ್ಲ, ಮೊನ್ನೆ ಬಂದಿತ್ತು 2 ಕ್ವಶನ್ಸ್ಗಳು ನಾನು ಸಾಲ್ವ್ ಮಾಡಿದ್ದೆ ನಿನ್ನೆ ಕ್ಲಾಸಲ್ಲಿ. ನಿಮ್ಗೆ ಯಾವುದೇ ಡೌಟ್ಸ್ಗಳಿರಲಿ, ನಾನು ಒಂದು PDF ಕೂಡ ಕಳಿಸಿದ್ದೀನಿ ಕ್ವಾಂಟ್ ರೀಸನಿಂಗ್ದು. ಆ PDF ಸಾಲ್ವ್ ಮಾಡುವಾಗ ಏನೇ ಡೌಟ್ ಬಂದ್ರು, ಅಥವಾ ಬೇರೆ ಎಲ್ಲೋ ಯಾವುದೋ ಒಂದು ಸೋರ್ಸಿಂದ ಸಾಲ್ವ್ ಮಾಡ್ತಿರ್ತೀರಾ, ಅಲ್ಲಿ ಯಾವುದೇ ಕ್ವಶನ್ಸ್ಗಳು ಡೌಟ್ ಬಂದರೆ ಅದನ್ನು ಗ್ರೂಪ್ ಸೆಂಡ್ ಮಾಡ್ರಿ. ಅಥವಾ ಈ ಚಾನಲಿನ ಕಮ್ಯುನಿಟಿ ಇದೆ, ನೀವು ಹೋಮ್ ಪೇಜ್ ವಿಸಿಟ್ ಮಾಡಿದರೆ, ಯೂಟ್ಯೂಬ್ ಚಾನಲ್ದು ಹೋಮ್ ಪೇಜ್ ವಿಸಿಟ್ ಮಾಡಿದರೆ ಅಲ್ಲಿ ಕಮ್ಯುನಿಟಿ ಅಂತ ಬರುತ್ತೆ. ಆ ಕಮ್ಯುನಿಟಿ ಓಪನ್ ಇದೆ ಎಲ್ಲರಿಗೂ, ಅದರಲ್ಲಿ ಪೋಸ್ಟ್ ಕೂಡ ಮಾಡ್ಬೋದು. ಓಕೆ, ನಮ್ಮ ಈ ಕ್ಲಾಸ್ಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾನು ಡೈಲಿ ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಂದ ಬರಕ್ಕೆ ನಂಗೆ ನೈಟ್ 8 ಆಗುತ್ತೆ. ವಾಪಸ್ 8ಗೆ ಬಂದು PPT ಮಾಡಿ ಬೆಳಗ್ಗೆ ಕ್ಲಾಸ್ ಮಾಡಿ ವಾಪಸ್ ಬೆಳಗ್ಗೆ 9 ಗಂಟೆಗೆ ರೂಮಿಂದ ಹೋಗ್ಬೇಕು. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಎಫರ್ಟ್ ಹೋಗುತ್ತೆ. ಇದಕ್ಕೆ ನನಗೆ ನಿಮ್ದು ಅಪ್ರಿಸಿಯೇಷನ್ ಸಿಕ್ಕರೆ, ಅಂದರೆ ಕ್ಲಾಸಸ್ಗಳ ಬಗ್ಗೆ ನಿಮ್ದು ಅಭಿಪ್ರಾಯ ಏನದು ನೀವು ತಿಳಿಸಿದ್ರೆ ಕ್ಲಾಸ್ಗಳನ್ನು ನಾನು ಇಂಪ್ರೂವ್ ಕೂಡ ಮಾಡ್ಕೋಬೋದು. ಅದ್ರ ಜೊತೆ ಇನ್ನೂ ಸ್ವಲ್ಪ ಎನರ್ಜೆಟಿಕ್ ಆಗಿ ನನ್ನ ಕ್ಲಾಸಸ್ಗಳನ್ನ ಮಾಡ್ಬೋದು. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ರೇಷಿಯೋ ಪ್ರಪೋರ್ಷನ್ ಕ್ಲಾಸ್ 3. ಇವತ್ತು ಬೇಸಿಕ್ ಪಾಯಿಂಟ್ಸ್ಗಳೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಡೈರೆಕ್ಟ್ ಕ್ವಶನ್ಸ್ಗೆ ಬರೋಣ. ಕ್ವಶನ್ಸ್ ಟೋಟಲ್ 20 ಕ್ವಶನ್ಸ್ಗಳಿದಾವೆ. ಪ್ರತಿಯೊಂದಕ್ಕೂ ಟೈಮರ್ ಇರತ್ತೆ. ಒಂದೊಂದು ಕ್ವಶನ್ಗೂ 2 ನಿಮಿಷ ಟೈಮ್ ಇರುತ್ತೆ. 2 ನಿಮಿಷ ಆದ ನಂತರ ನಾನು ಸಾಲ್ವ್ ಮಾಡ್ತೀನಿ. 2 ನಿಮಿಷ ಅಂದರೆ 1.5 ಇಂದ 2 ನಿಮಿಷ. ಒಂದೊಂದು ಕ್ವಶನ್ಗೆ 2.5 ನಿಮಿಷ ಟೈಮ್ ಬೇಕಾಗುತ್ತೆ. ಆ ರೀತಿ ಟೈಮನ್ನು ನಾನು ಕೊಡ್ತಾ ಹೋಗ್ತೀನಿ ಪ್ರತಿಯೊಂದು ಕ್ವಶನ್. ಫಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಈ ಕ್ವಶನಿಗೆ 1 ನಿಮಿಷ ಸಾಕು. Okay. Some amount was divided among PQR in the ratio of 5:7:9. ಯಾವುದೋ ಒಂದು ಮೊತ್ತ ಐತೆ, ಅಮೌಂಟ್ ಗೊತ್ತಿಲ್ಲ, X ಅನ್ಕೊಡ್ರಿ. ಆ ಅಮೌಂಟ್ ಅನ್ನ ನಾವು PQR ಅಂತ 3 ಜನ ಇದ್ದಾರೆ, 3 ಜನದ ಮಧ್ಯೆ ಹಂಚಬೇಕು. ಫಸ್ಟ್ನೇದವನಿಗೆ 5 ಯೂನಿಟ್ ಅಷ್ಟು ಬರುತ್ತೆ, ಎರಡನೇದವನಿಗೆ 7 ಯೂನಿಟ್ ಅಷ್ಟು ಬರುತ್ತೆ, ಮೂರನೇದವನಿಗೆ 9 ಯೂನಿಟ್ ಅಷ್ಟು ಬರುತ್ತೆ.
ನಮ್ಮ ಪ್ರಕಾರ 5 ಯೂನಿಟ್ ಅನ್ನ ಎಕ್ಸಾಕ್ಟ್ಲಿ ಪಿಗೆ ಎಷ್ಟು ಬಂತು 5x ಅಷ್ಟು ಬಂತು, ಕ್ಯೂಗೆ ಎಷ್ಟು ಬಂತು 7x ಅಷ್ಟು ಬಂತು, ಆರ್ಗೆ ಎಷ್ಟು ಬಂತು 9x ಅಷ್ಟು ಬಂತು. ಇಲ್ಲೇನಂತಿದ್ದಾನೆ ಪೀಸ್ ಸೇರ್ ಏನಿದೆಯಲ್ಲ ಅದು 80 ಲೆಸ್ ಐತೆ ಆರ್ಗಿಂತ. 80 ರೂಪಾಯಿ ಎಕ್ಸಾಕ್ಟ್ ವ್ಯಾಲ್ಯೂ ಕೊಟ್ಟಿದ್ದಾನೆ, 80 ರೂಪಾಯಿ ಕಡಿಮೆ ಐತೆ ಆರ್ಗಿಂತ. ನಮ್ಮ ಈ ಕೊಟ್ಟಂತ ವ್ಯಾಲ್ಯೂ ಅಲ್ಲಿ ಎಷ್ಟು ಕಡಿಮೆ ಐತೆ ಆರ್ಗಿಂತ ಪಿ ಎಷ್ಟು ಕಡಿಮೆ ಐತೆ 9ರಲ್ಲಿ 5 ಕಡಿಮೆ. 9x ಪಿ ಆರ್ ಐತೆ 5x ಪಿ ಇದೆ ಅಂದ್ರೆ 4x ಕಡಿಮೆ ಐತೆ. 4x ಕಡಿಮೆ 4x ವ್ಯಾಲ್ಯೂನ 80 ಕೊಟ್ಟಿದ್ದಾನೆ, 80 ರೂಪಾಯಿ ಅಂದ್ರೆ x ವ್ಯಾಲ್ಯೂ ಎಷ್ಟಾಯ್ತು 20 ರೂಪಾಯಿ. x ವ್ಯಾಲ್ಯೂ 20 ಐತೆ ಅಂದ್ರೆ ಪ್ರತಿಯೊಂದು ಜಾಗದಲ್ಲಿ ನಮ್ಗೆ ಕೇಳಿರೋದೇನು ಫೈಂಡ್ ದ ಸೇರ್ ಆಫ್ ಕ್ಯೂ. 7 × 20 140 ರೂಪೀಸ್ ಆನ್ಸರ್ ಇದೆ. ಓಕೆ, ಇದನ್ನ ನಾವು ಡೈರೆಕ್ಟ್ ಆಗಿ 5, 7, 9 ಈ ತರ ಯೂನಿಟ್ಸ್ ಕೊಡ್ಬೋದಾವೆ. 9 - 5 4 ಯೂನಿಟ್ ಬರುತ್ತೆ. 4 ಯೂನಿಟ್ ವ್ಯಾಲ್ಯೂ 80 ಅಂದ್ರೆ 1 ಯೂನಿಟ್ ವ್ಯಾಲ್ಯೂ 20, ಹಂಗಿದ್ರೆ 7 ಯೂನಿಟ್ ವ್ಯಾಲ್ಯೂ 140. ಈಸಿಯಾಗಿ ಸಾಲ್ವ್ ಮಾಡೋದು ಇದು. ನೆಕ್ಸ್ಟ್ ಕ್ವಶನ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗ್ತವೆ. ಫಸ್ಟ್ ಕ್ವಶನ್ ನೋಡಿ ನೀವು ಇದು ಆಗ್ಬೇಕು. ಇವಾಗ ಈ ಕ್ವಶನ್ ಟ್ರೈ ಮಾಡಿ. ಅದು ಜಸ್ಟ್ ನಿಮ್ಗೆ ವಾರ್ಮ್ ಅಪ್ ಕ್ವಶನ್ ಇತ್ತು. ಓಕೆ, ಸಾಲ್ವ್ ಮಾಡಿದ್ರೆ ಅನ್ಕೊಂತೇನೆ. ಇಲ್ಲೇನೈತೆ ಟೋಟಲ್ ಅಮೌಂಟ್ 14,000 ಅಮೌಂಟ್ ಐತೆ.
ಅದನ್ನು ನಾವೇನು ಮಾಡ್ತಿದ್ವಿ, ಪಿ ಕ್ಯೂ ಆರ್ ಅಂತೇಳಿ 3 ಜನ ಇದ್ದಾರೆ, 3 ಮಂದಿ ಮಧ್ಯ ಡಿವೈಡ್ ಮಾಡ್ತಿದ್ವಿ. ಯಾವ ಥರ ಡಿವೈಡ್ ಮಾಡ್ತಿದ್ದೀವಿ, ಎಕ್ಸಾಕ್ಟ್ ಆಗಿ ರೇಷಿಯೋ ಕೊಟ್ಟಿಲ್ಲ ಇಲ್ಲಿ. ಎರಡೆರಡರದ ರಿಲೇಷನ್ ಕೊಟ್ಟಿದ್ದಾನೆ, ಎಕ್ಸಾಕ್ಟ್ ರೇಷಿಯೋ ಕೊಟ್ಟಿಲ್ಲ. ಆಗಲೇ ಹಿಂದಿನ ಕ್ವಶನ್ ಅಲ್ಲಿ ನೋಡಿದೇನೋ ಎಕ್ಸಾಕ್ಟ್ಲಿ ಒಂದು ರೇಷಿಯೋ ಕೊಟ್ಟಿದ್ದ, ಆ ರೇಷಿಯೋದ ಪ್ರಕಾರ ನಾವು ಡಿವೈಡ್ ಮಾಡ್ತಾ ಹೋಗಿದ್ವಿ. ಬಟ್ ಇಲ್ಲಿ ನೋಡಿದಾಗ ಏನು ಕೊಟ್ಟಿದ್ದಾನೆ, ಫಸ್ಟ್ ಅವನು ಪಿ ಕ್ಯೂ ಆರ್ ಮಧ್ಯ 14,000 ಡಿವೈಡ್ ಮಾಡಲಾಗಿತ್ತು. ಯಾವ ರೀತಿ ಅಂತಂದ್ರೆ, ಪಿ ಗೆಟ್ಸ್ 2/3 ಆಫ್ ದ ಕ್ಯೂ ಪ್ಲಸ್ ಆರ್. ಪಿಗೆ ಎಷ್ಟು ಸಿಗ್ತದೆ ಅಂತಂದ್ರೆ, ಪಿ ಅಮೌಂಟ್ ಎಷ್ಟು ಸಿಗ್ತೈತೆ, 2/3, 2/3 ಪಾರ್ಟ್ ಆಫ್ ಕ್ಯೂ ಪ್ಲಸ್ ಆರ್ ಅಷ್ಟು ಅಮೌಂಟ್ ಪಿ ಸಿಗುತ್ತೆ. ನೆಕ್ಸ್ಟ್ ಏನೈತೆ, ಕ್ಯೂ ಗೆಟ್ಸ್ 3/4 ಪಾರ್ಟ್ ಆಫ್ ಪಿ ಪ್ಲಸ್ ಆರ್ ಅಷ್ಟು ಕ್ಯೂ ಸಿಗುತ್ತೆ. ಹಂಗಿದ್ರೆ ಪಿ ಡಿವೈಡೆಡ್ ಬೈ ಕ್ಯೂ ಪ್ಲಸ್ ಆರ್ ಇಸ್ ಈಕ್ವಲ್ಸ್ ಟು 2/3, ಅಂದ್ರೆ ಪಿ is to q plus r is equals to 2:3. ಇದರಲ್ಲಿ ನೋಡ್ರಿ, q by p plus r is equals to 3/4. ಹಂಗಿದ್ರೆ q is to p plus r is equals to 3:4. ಸೆಪರೇಟ್ ಆಗಿ ಒಬ್ಬೊಬ್ರದ್ದು ಬೇಕೇ ಹೋಗಿ ನಮ್ಗೆ. ಅವಾಗಲೇ ಈ ಒಂದು ಕಾನ್ಸೆಪ್ಟ್ ಹೇಳಿದೆ ನಾನು, ಈ ರೀತಿ ಕೊಟ್ಟಾಗ ರೇಷಿಯೋ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತೇಳಿ ಒಂದು ಕ್ವಶನ್ ಯಾವುದು ಪ್ರೀವಿಯಸ್ ಕ್ಲಾಸಲ್ಲಿ ನಾವು ನೋಡಿದ್ವಿ. ಪ್ರೀವಿಯಸ್ ಕ್ಲಾಸಲ್ಲಿ, ಆ ಕ್ಲಾಸಲ್ಲಿ ಯಾರು ನೀವು ಕ್ವಶನ್ಸ್ಗಳು ಪ್ರತಿಯೊಂದು ಅಟೆಂಡ್ ಮಾಡಿದ್ರಿ ಅಂದರೆ ಈಗ ನೆಕ್ಸ್ಟ್ ಏನು ಪ್ರೊಸೀಜರ್ ಐತೆ ಅಂತೇಳಿ ಅರ್ಥ ಆಗ್ತದೆ. ನೋಡೋಣ ಏನೈತೆ. ಇವಾಗ ಟೋಟಲ್ ಎಷ್ಟೈತಿ, ಪಿ ಐತಿ, ಕ್ಯೂ ಐತಿ, ಆರ್ ಐತಿ. ಇಲ್ಲಿ ಕೂಡ ಪಿ ಅದ, ಕ್ಯೂ ಅದ, ಆರ್ ಅದ, 3 ಕರೆಕ್ಟ್ ಅದಾವ. ಅದಕ್ಕೋಸ್ಕರ ಈಗ ಪಿ ವ್ಯಾಲ್ಯೂ ಎಷ್ಟಾಯ್ತು, 2 ಆಯ್ತು. 3 ಇದ್ರದ್ದು ಕ್ಯೂ ಪ್ಲಸ್ ಆರ್ದ ವ್ಯಾಲ್ಯೂ ಎಷ್ಟಾಯ್ತು, 3 ಆಯ್ತು. ಟೋಟಲ್ ಎಷ್ಟಾಯ್ತು, 2 + 3 5 ಆಯ್ತು. ಇಲ್ಲಿ ಕ್ಯೂದ ವ್ಯಾಲ್ಯೂ ಎಷ್ಟಾಯ್ತು, 3 ಆಯ್ತು. ಪಿ ಪ್ಲಸ್ ಆರ್ದ ವ್ಯಾಲ್ಯೂ ಎಷ್ಟಾಯ್ತು, 4 ಆಯ್ತು. ಟೋಟಲ್ ಎಷ್ಟಾಯ್ತು, 3 + 4 7 ಆಯ್ತು. ಓಕೆ, ಇವಾಗ ನಮ್ಗೆ ಒಂದರದ ವ್ಯಾಲ್ಯೂ ಬೇಕು. ಯಾವ್ದಾರ ಪ್ರತಿಯೊಂದರದ್ದು ವ್ಯಾಲ್ಯೂ ಈ ಪಿ, ಇದನ್ನು ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಐ ಸೂಚಿಸ್ತೈತೆ, ಇದನ್ನು ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಐ ಸೂಚಿಸ್ತೈತೆ. ಆದ್ದರಿಂದ ಎರಡು ಈಕ್ವಲ್ ಇರ್ಬೇಕಲ್ಲ. ಮೊದಲು ಎರಡಕ್ಕೂ ಈಕ್ವಲ್ ಮಾಡ್ಕೋಬೇಕು. 5 ಐತೆ, 7 ಐತೆ. ಇದಕ್ಕೆ 7ರಿಂದ ಮಲ್ಟಿಪ್ಲೈ ಮಾಡ್ತೀವಿ, ಇದಕ್ಕೆ 5ರಿಂದ ಮಲ್ಟಿಪ್ಲೈ ಮಾಡ್ತೀವಿ. ಇದು 35 ಆಗತ್ತೆ. ಇಲ್ಲಿ ಇದು ಕೂಡ 35 ಆಗತ್ತೆ. ಇಲ್ಲಿ 7ರಿಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಇದನ್ನು 7ರಿಂದ ಮಲ್ಟಿಪ್ಲೈ ಆಗತ್ತೆ. 7 × 14, ಇದು 7 × 3 = 21. ಇದು ನೆಕ್ಸ್ಟ್ 5 × 3 = 15, 4 × 5 = 20. 15 20 ಸೇರಿಸಿದ್ರೆ 35 ಆಗುತ್ತೆ. 14 21 ಸೇರಿಸಿದ್ರೆ 35 ಆಗುತ್ತೆ. ಇವಾಗ ಪಿ ದ ವ್ಯಾಲ್ಯೂ ಸಿಕ್ತು ನಮ್ಗೆ. ಪಿ ಇಸ್ ಈಕ್ವಲ್ಸ್ ಟು 14, ಕ್ಯೂ ಇಸ್ ಈಕ್ವಲ್ಸ್ ಟು 15. 14 15 ಎಷ್ಟಾಯ್ತು, 29. ಟೋಟಲ್ ವ್ಯಾಲ್ಯೂ ಎಷ್ಟಾಗಬೇಕು, ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ 35 ಆಗಬೇಕು. 35 ಆಗ್ಬೇಕಂತಂದ್ರೆ ಆರ್ ಎಷ್ಟಾಗಿರುತ್ತೆ, ಕ್ಯೂ 15 ಐತೆ, ಆರ್ ಎಷ್ಟಾಗಿರ್ಬೇಕು, 6 ಆಗಿರುತ್ತೆ. 14ರಲ್ಲಿ 6 ಸೇರಿಸಿದ್ರೆ 20 ಆಯ್ತು. 20 15 35. ಪಿ ಪ್ಲಸ್ ಕ್ಯೂ, ಪಿ ಕ್ಯೂ ಆರ್ 3ದ ವ್ಯಾಲ್ಯೂ ಸಿಗ್ತೀವಿ. ಫೈಂಡ್ ದ ಅಮೌಂಟ್, ಯಾವ್ದ್ರದ್ದು, ಕ್ಯೂದು ಕಂಡುಹಿಡಿಯಿರಿ ಅಂತ ಹೇಳ್ತಿದೆ. ಓಕೆ, ಇದನ್ನ ಇಷ್ಟೆಲ್ಲ ಸಾಲ್ವ್ ಮಾಡಲಿ ಇದ್ರು ಡೈರೆಕ್ಟ್ ಬಿಡಿಸಿದ್ರು ಬರ್ತಿತ್ತು. ಕ್ಯೂದು ವ್ಯಾಲ್ಯೂ ಬೇಕು. ಟೋಟಲ್ ಎಷ್ಟೈತೆ, 35. ಆ 35 ಯೂನಿಟ್ ಇಸ್ ಈಕ್ವಲ್ಸ್ ಟು 1400. ಹಾಗಿದ್ರೆ 7 5 35, 7 2 14, 200 ಬತ್ತು. 5 4 20. 1 ಯೂನಿಟ್ ವ್ಯಾಲ್ಯೂ 40 ಬತ್ತು. 1 ಯೂನಿಟ್ 40 ಅಂತಂದ್ರೆ 15 ಯೂನಿಟ್ ಎಷ್ಟಾಗುತ್ತೆ, 15 4 60, 600 ಆಗುತ್ತೆ. 6000 ಆಗುತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಇದಕ್ಕೆ ಇನ್ನೊಂದ್ಸತಿ ಕರೆಕ್ಟಾಗಿ ಬಿಡಿಸಿ ಹೇಳ್ತೀನಿ ನಾನು. ಪಿ ಇಸ್ ಟು ಕ್ಯೂ ಎಷ್ಟಾಗತ್ತೆ, ಪಿ ಇಸ್ ಟು ಕ್ಯೂ ಎಷ್ಟಾಯ್ತು, ಕ್ಯೂ ಪ್ಲಸ್ ಆರ್ ಅದಲ್ಲ, ಪಿ ಇಸ್ ಟು ಕ್ಯೂ ಪ್ಲಸ್ ಆರ್, ಅದ್ರದ್ದು ವ್ಯಾಲ್ಯೂ ಎಷ್ಟಾಗೈತೆ, 2:3. ಅದೇ ರೀತಿ ಕ್ಯೂ ಇಸ್ ಟು ಪಿ ಪ್ಲಸ್ ಆರ್, ಅದ್ರದ್ದು ವ್ಯಾಲ್ಯೂ ಎಷ್ಟೈತೆ, 3:4. ಈ ಥರ ಐತಿ. ಇವಾಗ ಟೋಟಲ್ ವ್ಯಾಲ್ಯೂ ಪಿ ಇದು ಎಷ್ಟೈತಿ, ಇದ್ರದ್ದು 2 ಆಯ್ತು. ಇದು ಎಷ್ಟಾಯ್ತು, 3 ಆಯ್ತು. ಇದು ಎಷ್ಟಾಗತ್ತೆ, 3 ಆಗುತ್ತೆ. ಇದು 4 ಆಗುತ್ತೆ. ಪಿ ಕ್ಯೂ ಆರ್, ಇದು ಇಲ್ಲಿ ಕೂಡ ಪಿ ಕ್ಯೂ ಆರ್ 3 ಅವೇ ಇರೋದ್ರಿಂದ ಈ ಎಲ್ಲನೂ ಆ್ಯಡ್ ಮಾಡಿದಾಗ ಇದು 5 ಆಯ್ತು. ಇದನ್ನು ಎಲ್ಲ ಆ್ಯಡ್ ಮಾಡಿದಾಗ 7 ಆಯ್ತು. ಬಟ್ ಇಲ್ಲಿನೂ 5 ಇರಬೇಕು, ಇಲ್ಲಿನೂ 5 ಇರಬೇಕು, ಅಥವಾ ಇಲ್ಲಿ 7 ಇರಬೇಕು, ಇಲ್ಲಿ 7 ಇರಬೇಕು. ಇವೆರಡು ಪಿ ಕ್ಯೂ ಆರ್ ಅನ್ನೇ ತೋರಿಸ್ತವೆ. ಇದ್ರ ಸೇಮ್, ಇದ್ರ ಸೇಮ್ ಆಗ್ಬೇಕಂತಂದ್ರೆ ಇದು ಸೇಮ್ ತಗೋತೀವಿ. ಇದಕ್ಕೆ 7ರಿಂದ ಮಲ್ಟಿಪ್ಲೈ ಮಾಡಿದ್ವಿ, ಇದಕ್ಕೆ 5ರಿಂದ ಮಲ್ಟಿಪ್ಲೈ ಮಾಡಿದ್ವಿ. ಇದು 35 ಆಯ್ತು. 7 3 21, ಇದು 7 2 14, ಇಲ್ಲಿ 5 3 15, 5 4 20, 35.
ಟೋಟಲ್ ಇಲ್ಲಿ 35 ಆಯ್ತು, ಇಲ್ಲಿ 35 ಆಯ್ತು. ಅದರಿಂದ ಪಿ ವ್ಯಾಲ್ಯೂ ಎಷ್ಟಾಯ್ತು? ಪಿ ಇಸ್ ಈಕ್ವಲ್ಸ್ ಟು 14 ಆಯ್ತು, ಕ್ಯೂ ಇಸ್ ಈಕ್ವಲ್ಸ್ ಟು 15 ಆಯ್ತು. ದೆನ್ ಆರ್ ಎಷ್ಟಾಗತ್ತೆ? 14 ಆಯ್ತು, 15 29 ಆಯ್ತು, 35 ಆಗ್ಬೇಕಾದ್ರೆ R6 ಆಗ್ಬೇಕಾಗತ್ತೆ. ಇವಾಗ R6 ಆಗ್ಬೇಕಾಗತ್ತೆ. ಪಿ ಕ್ಯೂ ಆರ್ ಟೋಟಲ್ ವ್ಯಾಲ್ಯೂ 35 ಐತಿ. ಟೋಟಲ್ ಮೂರು ಸೇರಿಸಿದ್ರೆ 35 ಐತೆ. ಆ 35 ಏನೈತಿ? ಮೂರು ಮಂದಿ ಮಧ್ಯೆ ಡಿವೈಡ್ ಮಾಡ್ಬೇಕಾಗಿರ್ತಕ್ಕಂಥ ಟೋಟಲ್ ಅಮೌಂಟ್ 1400. 1400ಕ್ಕೆ ಅದು ಈಕ್ವಲ್ ಇರುತ್ತೆ. 1400ಕ್ಕೆ ಈಕ್ವಲ್ ಅಂತಂದ್ರೆ 7 ಇಲ್ಲೇ 35, 7 ಎರಡ್ಲೆ 14, 2000 ಬಂತು. ಸಾರಿ, 14,000 ಆಯ್ತದಲ್ಲ. 2000 ಬಂತು. 5 4ಲೆ 20, 400 ಬಂತು. ಒಂದು ಯೂನಿಟ್ ವ್ಯಾಲ್ಯೂ 400 ಆಯಿತು. ಹಂಗಿದ್ರೆ ಕೇಳಿರೋದೇ ನೋಟು 15 ಯೂನಿಟ್ ವ್ಯಾಲ್ಯೂ ಬೇಕು. ಕ್ಯೂ 15 ಐತೆ. ಅದಕ್ಕೋಸ್ಕರ 15 ಇಂಟು 400 ಮಾಡ್ತೀವಿ. 15 ಇಂಟು 400 ಅಂದ್ರೆ 15 4ಲೆ 60, 20 6000 ಇದರ ಆನ್ಸರ್. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಇದು ಒಂದು ಮೆಥಡಿಂದ ಬಳಸ್ಬೋದಾಗಿತ್ತು. ಇದಕ್ಕೆ ಇನ್ನೊಂದು ಮೆಥಡ್ ಯಾವ ರೀತಿ ಅಂತಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಸಾಲ್ವ್ ಮಾಡ್ಬೋದಾಗಿತ್ತು. ನಾವಿಲ್ಲಿ ಕ್ಯೂ ಪಿ ಕ್ಯೂ ಆರ್ ವ್ಯಾಲ್ಯೂ ಇಲ್ಲಿ ಸಿಕ್ಕದಲ್ಲ. ಕ್ಯೂ is equals to 3/4 of P plus R. Q is to P plus R is equals to 3:4. ಓಕೆ, ಇದು ಟೋಟಲ್ ಆಗಿ ಇಲ್ಲಿ P plus R ಅದ, ಇಲ್ಲಿ Q ಅದ. ಈ ಮೂರು ಸೇರಿಸಿದಾಗ P plus Q plus R ಆದಾಗ ಇದೇನಾಗುತ್ತೆ? ಇದು ಒರಿಜಿನಲ್ ವ್ಯಾಲ್ಯೂ 3x, ಇದು ಎಕ್ಸಾಕ್ಟ್ಲಿ ವ್ಯಾಲ್ಯೂ ನೋಡಕ್ ಹೋದ್ರೆ ಇದು 4x. ಎಕ್ಸಾಕ್ಟ್ಲಿ ವ್ಯಾಲ್ಯೂ ನೋಡಕ್ ಹೋದ್ರೆ 3x plus 4x is equals to 5x ಆಗುತ್ತೆ. 3x plus 4x is equals to 5x. ಇವಾಗ 1400 5x ಡಿವೈಡ್ ಮಾಡ್ರಿ. ಸಾರಿ 7x ಆಗತ್ತಲ್ಲ, 7x. 3x plus 4x 7x ಆಗುತ್ತೆ. 7x ಇಂದ 7 1 7 2 2000 ಬಂತು. ಒಂದು ಯೂನಿಟ್ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 2000 ಬಂತು. ನಮಗೆ ಯಾವ್ದು ಬೇಕು? ಕ್ಯೂದು ವ್ಯಾಲ್ಯೂ ಬೇಕು. ಕ್ಯೂ ಅನ್ನೋದು 3x ಅದ. ಕ್ಯೂ ಇಸ್ ಈಕ್ವಲ್ ಟು 3x ಅದ. ಅದಕ್ಕೋಸ್ಕರ 3 ಇಂಟು 2000 ಮಾಡ್ತೀವಿ, 6000 ಆಗುತ್ತೆ ಆನ್ಸರ್. ಓಕೆ, ಪ್ರಿವಿಯಸ್ ಆಗಿ ಬಿಡಿಸಿದೇವಲ್ಲ, ಅದು ಪೂರ್ತಿ ಕಾನ್ಸೆಪ್ಟ್ ಅರ್ಥ ಆಗೋಗೋಸ್ಕರ ಸೆಕೆಂಡ್ ಟೈಮ್ ಬಿಡಿಸಿರೋದು ಜಸ್ಟ್ ಶಾರ್ಟ್ ಕಟ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಬಿಡಿಸಿದ ಕ್ವಶನ್ ಇದು ಆಗಿತ್ತಲ್ಲ. ಇದು ಕ್ವಶನ್ ಸೇಮ್ ಕ್ವಶನ್ ಬಂದೈತೆ. ನೆಕ್ಸ್ಟ್ ಕ್ವಶನ್, ಈ ಕ್ವಶನ್ ನೋಡ್ರಿ. 2 ನಿಮಿಷ ಟೈಮ್ ಇರುತ್ತಾ? ಜಸ್ಟ್ ಟ್ರೈ ಮಾಡ್ರಿ. ಬರಲಿಲ್ಲ ಅಂತಂದ್ರೆ ನಾನು ಹೆಂಗೋ ಹೇಳ್ತೇನೆ. ಯಾಕಂದ್ರೆ ಇನ್ನೂ ಇದು ಫಸ್ಟ್ ಟೈಮ್ ಹೇಳ್ತಿರೋದು. ಈ ಥರ ದಿನ ಹಲವಾರು ಕ್ವಶನ್ಸ್ಗಳು ಮುಂದೆ ಆ್ಯಡ್ ಮಾಡಲಾಗೈತೆ. ಕ್ವಶನ್ಸ್ಗಳು ಒಂದೇ ಟೈಪಲ್ಲಿ 2-3 ಕ್ವಶನ್ಸ್ಗಳು ಇರ್ತವೆ. ಎಲ್ಲ ಟೈಪ್ದು ಕ್ವಶನ್ಸ್ಗಳ ಪರಿಚಯ ಆಗೋಕ್ಕೋಸ್ಕರ ನಾನು ಈ ಕ್ಲಾಸ್ ಇದು ಮಾಡ್ತಾ ಇರೋದು.
ಓಕೆ. ಅನಿತಾ ಅಂಡ್ ಕಾವ್ಯ ಹ್ಯಾಡ್ ಸಮ್ ನಂಬರ್ ಆಫ್ ಸ್ಟೋನ್ಸ್. ಇಬ್ಬರ ಹತ್ರ ಒಂದು ಕೆಲವೊಂದಿಷ್ಟು ಸ್ಟೋನ್ಸ್ ಇದಾವೆ. ಇನಿಷಿಯಲಿ ಇನ್ ದ ರೇಷಿಯೋ 8:10. ಯಾರು? ಅನಿತಾ ಆಮೇಲೆ ಕಾವ್ಯ, ಇವರಿಬ್ಬರ ಹತ್ರ ಕೆಲವೊಂದು ಸ್ಟೋನ್ ಅದಾವ ಇನಿಷಿಯಲಿ. ಎಷ್ಟು? 8:10. 8:10 ಅನ್ನು 4:5 ಅಂತ ಬರಿಬೋದು. 4 2 5. ಅನಿತಾ ಗಿವ್ ಸಮ್ ಸ್ಟೋನ್ಸ್ ಟು ಕಾವ್ಯ. ಅನಿತಾ ಏನ್ ಮಾಡ್ತಾಳೆ, ಇವಳ ಹತ್ರ ಇರ್ತಕ್ಕಂಥದ್ದು ಕೆಲವೊಂದು ಸ್ಟೋನ್ಸ್ ಗಳನ್ನ ಕಾವ್ಯ ಕೊಡ್ತಾಳೆ. ಎ ಅಂತೇಳಿ ಒಂದು ಸ್ಟೋನ್, ಎ ಅಂತೇಳಿ ನಂಬರ್ ಆಫ್ ಸ್ಟೋನ್ಸ್ ಗಳು ತಗೊಳ್ಳೋಣ. ಎ ಅಂತೇಳಿ ಎ ಅನ್ನುವಷ್ಟು ಸ್ಟೋನ್ಸ್ ಗಳು ಕಾವ್ಯ ಕೊಡ್ತಾಳೆ. ಅಂದ್ರೆ ಅನಿತಾದ ಬಲ್ಲಿ ಮೈನಸ್ ಆಗುತ್ತೆ, ಕಾವ್ಯದ ಬಲ್ಲಿ ಪ್ಲಸ್ ಆಗುತ್ತೆ. ಪ್ಲಸ್ ಎ ಆಗುತ್ತೆ. ಮೈನಸ್ ಎ ಇಲ್ಲ ಆಯ್ತು ಅಂದ್ರೆ ಪ್ಲಸ್ ಎ ಆಯ್ತು. ಆಫ್ಟರ್ ವಿಚ್ ಇದು ಕೊಟ್ಟ ನಂತರ ಅವಾಗ ರೇಷಿಯೋ ಏನಾಗ್ತೈತಿ? 6:12. 6:12 ಅಂತಂದ್ರೆ ಏನಾಯ್ತು ಬರಿಬಹುದು ನಾವು? 6:12 ಅನ್ನ 6 ಒಂದ್ಲೆ 6 ಎರಡ್ಲೆ 1:2 ಅಂತ ಬರಿಬಹುದು. 1:2 ಅಂತ ಬರಿಬಹುದು. ಓಕೆ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಡೈರೆಕ್ಟ್ ಮೆಥಡ್ ನಾನು ಮೊದಲು ಹೇಳ್ತೀನಿ, ಆಮೇಲೆ ಸ್ಟೆಪ್ ವೈಸ್ ಹೇಳ್ತೀನಿ ಹೆಂಗಂತೇಳಿ. ಇವಾಗ ನಮ್ದು ಒರಿಜಿನಲ್ ರೇಷಿಯೋಗಳು ಏನಾದ್ರು 4 5 1 2. ಇಲ್ಲಿ ಏನಾಗ್ತದ? ಒಂದನೇದ್ರೊಳಗೆ ಮೈನಸ್ ಆಗ್ತೈತಿ, 4 ದಿಂದ 1 ಬಂದೈತಿ, ಮೈನಸ್ ಆಗೈತಿ, ಕರೆಕ್ಟ್ ಐತಿ. ಎರಡನೇದ್ರಲ್ಲಿ ಪ್ಲಸ್ ಆಗ್ಬೇಕಲ್ಲ, 5 ದಿಂದ 2 ಬಂದ, ಇಲ್ಲಿ ಕೂಡ ಮೈನಸ್ ಆಗೈತಿ. ಆದ್ರಿಂದ ನಾವೇನ್ ಮಾಡ್ತೀವಿ, ಇದನ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಇದಕ್ಕೆ ಇಲ್ಲಿ ಏನದ ಜಸ್ಟ್ ಎ ಅಂತ ಹೇಳೈತಿ, ಇಲ್ಲಿನೂ ಎ ಅಂತೀವಿ. ಒಂದೇ ಒಂದು ಇದರಿಂದ ಡಿಫ್ರೆನ್ಸ್ ಇರತಕ್ಕಂಥದ್ದು ನೋಡೋಣ. ಈಗ ಎರಡೂ ಕಡೆ ಸಿಮಿಲರ್ ಡಿಫ್ರೆನ್ಸ್ ಬರಬೇಕು. ಅದಕ್ಕೋಸ್ಕರ ಇದಕ್ಕೆ ನಾವೇನ್ ಮಾಡ್ತೀವಿ, ಇದಕ್ಕಿಂತ ಸ್ವಲ್ಪ ಕಡಿಮೆ ತನ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದೇ ನಂಬರ್ ಅನ್ನ ಇಂಟು 3 ಮಾಡ್ತೀವಿ. 1 2 ಇತ್ತಂದ್ರೆ ಇಂಟು 2 ಮಾಡಿದಾಗ ಇಲ್ಲಿ 2 ಬಂತು, ಇಲ್ಲಿ 4 ಬಂತು. ಇನ್ನೂ ಕೂಡ ಇದು ಕಡಿಮೆನೇ ಐತೆ, ಅದಕ್ಕೋಸ್ಕರ ಇಂಟು 3 ಮಾಡ್ತೀವಿ. ಇಂಟು 3 ಮಾಡಿದಾಗ ಇದು ಏನಾಗುತ್ತೆ? 1 ಇರೋದು 3 ಆಗುತ್ತೆ, ಇದು 2 ಇರೋದು 6 ಆಗುತ್ತೆ. ಇದಕ್ಕೆ ಕ್ವಶನ್ಸ್ಗಳು ಮ್ಯಾಕ್ಸಿಮಮ್ ಮಾಡ್ತಾ ಹೋದಂತ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ 4 ಐತಿ, 6 ಆಯ್ತಾ? ಇವಾಗ ಇದು 4 ಐತಿ, 1 ಮೈನಸ್ ಆಗೈತಿ, -1 ಆಗೈತಿ. ಇಲ್ಲಿ 5 ಐತಿ, 1 ಪ್ಲಸ್ ಆಗೈತಿ. ಅಂದ್ರೆ ಎ ಇಸ್ ಈಕ್ವಲ್ಸ್ ಟು 1 ಆಯ್ತು, 1 ಯೂನಿಟ್ ಆಯ್ತು. ಎ ಅಂತಂದ್ರೆ ಏನಾಯ್ತು? 1 ಯೂನಿಟ್ ಆಯ್ತು. ಹಾಗಿದ್ರೆ ಕೇಳಿರೋದೇನವನು, find the fraction of stones Anita gave to a Kavya with respect to her initial number of stones. ಅವಳು ಇನಿಷಿಯಲ್ ನಂಬರ್ ಆಫ್ ಸ್ಟೋನ್ಸ್ 4 ಅದಾವ, 1 ಸ್ಟೋನ್ ಕೊಟ್ಟಿದ್ದಾಳಕ್ಕೆ. ಎ ಅಂತಂದ್ರೆ 1 ಅಂತ ಐತೆ, ಅದಕ್ಕೆ 1/4 ಇದರ ಆನ್ಸರ್. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಇದು ಡೈರೆಕ್ಟ್ ಮೆಥಡ್. ಇವಾಗ ಸ್ಟೆಪ್ ವೈಸ್ ಬಿಡಿಸ್ತಾ ಹೋಗೋಣ. ಇವಾಗ ಏನಾಗ್ತಿದೆ ಅದೇ ರೀತಿ ಸ್ಟೆಪ್ ವೈಸ್ ನೋಡ್ತಾ ಹೋಗೋಣ. ಅನಿತಾ ಇದ್ದಾಳೆ, ಕಾವ್ಯ ಇದ್ದಾಳೆ. 8:4 8:10 ಅಂತಂದ್ರೆ ಏನಾಗುತ್ತೆ? 4:5. ಒರಿಜಿನಲ್ ಎಕ್ಸಾಕ್ಟ್ ವ್ಯಾಲ್ಯೂ ಅಂತೇಳಿ ಗೊತ್ತಿಲ್ಲ, ಇದು ರೇಷಿಯೋ ಒಳಗೈತೆ. ಎಕ್ಸಾಕ್ಟ್ ವ್ಯಾಲ್ಯೂ ಏನಾಗುತ್ತೆ? ಇದು 4x ಆಗುತ್ತೆ, ಇದು 5x ಆಗುತ್ತೆ. ಅನಿತಾ ಮತ್ತು ಕಾವ್ಯ. ಅದು ಅನಿತಾ ಗಿವ್ ಸಮ್ ಸ್ಟೋನ್ಸ್ ಟು ಕಾವ್ಯ. ಸಮ್ ಸ್ಟೋನ್ಸ್ ಅನ್ನೋದು ಗೊತ್ತಿದೆ ನಾವು. ಲೆಟ್ ಸಮ್ ಸ್ಟೋನ್ಸ್ ಈಸ್ ಈಕ್ವಲ್ಸ್ ಟು ಎ. ಅನಿತಾ ಏನ್ ಮಾಡ್ತಾಳೆ? ಸಮ್ ಸ್ಟೋನ್ಸ್ ಕೊಡ್ತಾಳೆ. ಯಾರಿಗೆ? ಕಾವ್ಯಗೆ. ಅಂದ್ರೆ ಇಲ್ಲಿ ಮೈನಸ್ ಎ ಆಗುತ್ತೆ, ಈಕಿಂದು ಪ್ಲಸ್ ಎ ಆಗುತ್ತೆ. ಈ ಕಡೆ ಹೋಗಿ ಮೈನಸ್ ಎ, ಇದು ಪ್ಲಸ್ ಎ ಆಗುತ್ತೆ. ಅದಾದ ನಂತರ ರೇಷಿಯೋ ಏನಾಗ್ತೈತೆ? 6/2 ಆಗ್ತೈತೆ ಅನಿತಾ ಮತ್ತು ಕಾವ್ಯದು. ಅದನ್ನೇ ಇಲ್ಲಿ ಬರೆಯೋಣ. ಇವಾಗ ಇದರದ್ದು ಮೈನಸ್ ಎ ಹೋಯ್ತು. ಅನಿತಾ ಬಲ್ಲಿ ಹೋದಾಗ ಅಂದ್ರೆ ಮೈನಸ್ ಎ ಅಷ್ಟು ಸ್ಟೋನ್ ಹೋದಾಗ 4x ಮೈನಸ್ ಎ ಅಷ್ಟು ಸ್ಟೋನ್ ಉಳಿದು. ಕಾವ್ಯದ ಬಲ್ಲಿ 5x ಪ್ಲಸ್ ಎ ಅಷ್ಟು ಸ್ಟೋನ್ಸ್ಗಳು ಹೆಚ್ಚಾದವು. ಇವರಿಬ್ಬರು ರೇಷಿಯೋ ಕೊಟ್ಟಿದ್ದಾನೆ ಎಷ್ಟು? 6:12. ಅದನ್ನೇ ನಾವು 1/2 ಅಂತ ಬರಿತೀವಿ. 6 ಒಂದ್ಲೆ 6 ಎರಡ್ಲೆ 1/2 ಬರೆದ್ವಿ. ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್. 4 ಎರಡ್ಲೆ 8x - 2a ಇಸ್ ಈಕ್ವಲ್ಸ್ ಟು 5x ಪ್ಲಸ್ ಎ. ಇದು 5 ಈ ಕಡೆ ಹೋಗಿ 3x ಹೋಯಿತು, ಇಸ್ ಈಕ್ವಲ್ಸ್ ಟು ಇದು ಈ ಕಡೆ ಬಂದು -2 ಇರುತ್ತೆ, +2 ಆಗಿ 3a ಆಯಿತು. ದೆನ್ ಎ ಇಸ್ ಈಕ್ವಲ್ಸ್ ಟು ಎಕ್ಸ್ ಮತ್ತು ಎ ಎರಡು ಈಕ್ವಲ್ ಆದವು. ಕೇಳಿರೋದೇನವನು ಇನಿಷಿಯಲ್ ಇವಾಗ ಪ್ರೆಸೆಂಟ್ ಎಷ್ಟು ಫ್ರಾಕ್ಷನ್ ಅಷ್ಟು ಕೊಟ್ಟಿದ್ದಾನೆ. ಅನಿತಾ ಕಾವ್ಯ ಎಷ್ಟು ಫ್ರಾಕ್ಷನ್ ಅಷ್ಟು ಸ್ಟೋನ್ಸ್ಗಳು ಕೊಟ್ಟಿದ್ದಾಳೆ. ಇನಿಷಿಯಲ್ ಸ್ಟೋನ್ಸ್ಗೆ ಹೋಲಿಕೆ ಮಾಡಿದಾಗ, ಹೋಲಿಕೆ ಯಾರಿಗೆ ಮಾಡ್ಲಾಗತ್ತೆ? ಇನಿಷಿಯಲ್ ಸ್ಟೋನ್. ಇನಿಷಿಯಲ್ ಸ್ಟೋನ್ ಎಷ್ಟದ ನಮ್ಮ ಪ್ರಕಾರ? 4x. ಇವಾಗ ಅವ್ರು ಕೊಟ್ಟಿರೋ ಸ್ಟೋನ್ಸ್ಗಳು ಎಷ್ಟು? ಎ ಅಂದ್ರೆ ಏನು? ಎಕ್ಸ್ ಕ್ಯಾನ್ಸಲ್ ಆಗಿ 1/4 ಅಷ್ಟು ಫ್ರಾಕ್ಷನ್ ಸ್ಟೋನ್ ಅವಳು ಕೊಟ್ಟಿದ್ದಾಳೆ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ. ಇದೇ ತರದ್ ಇನ್ನು ಕಂಟಿನ್ಯೂ ಕ್ವಶನ್ಸ್ಗಳು ಬರ್ತಾವ. ಒಂದೇ ಕ್ವಶನ್ ಇಂದ ಕಂಪ್ಲೀಟ್ ಆಗಿ ಅರ್ಥ ಆಗಂಗಿಲ್ಲ. ಹಲವಾರು ಕ್ವಶನ್ಸ್ಗಳು ಬಿಡಿಸಿದಾಗ ತಾನೇ ನಿಮ್ಗೆ ಆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಈ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. 2 ನಿಮಿಷ ಟೈಮ್ ತಗೊಳ್ರಿ. ಸೇಮ್ ಟು ಸೇಮ್ ಕ್ವಶನ್ ಐತೆ, ಏನ್ ಡಿಫ್ರೆನ್ಸ್ ಇಲ್ಲ. ಟ್ರೈ ಮಾಡ್ರಿ ಕ್ವಶನ್.
ಓಕೆ, ಈ ಕ್ವಶನ್ ಟ್ರೈ ಮಾಡಿದ್ರೆ ಅಂತ ಅನ್ಕೊಂತೀನಿ. ರಾಹುಲ್ ಮತ್ತು ಕಿರಣ್ ಅಂತ ಫ್ರೆಂಡ್ಸ್ ಇದ್ದಾರೆ. ಅವರಿಬ್ಬರು ಬಲ್ಲಿ ಸಮ್ ನಂಬರ್ ಆಫ್ ಕಾಯಿನ್ಸ್ ಇದಾವೆ. ಇನಿಷಿಯಲಿ ಆ ಕಾಯಿನ್ಸ್ಗಳ ರೇಷಿಯೋ ಏನೈತೆ ರಾಹುಲ್ ಮತ್ತು ಕಿರಣ್ದು 7:9 ಐತಿ. ರಾಹುಲ್ ಗಿವ್ ಸಮ್ ಕಾಯಿನ್ಸ್ ಟು ಕಿರಣ್. ರಾಹುಲ್ ಏನ್ ಮಾಡ್ತಾನೆ, ಅವನ ಬಲ್ಲಿ ಇರ್ತಕ್ಕಂಥ ಕೆಲವೊಂದು ಕಾಯಿನ್ಸ್ಗಳು ಕಿರಣ್ ಕೊಡ್ತಾನೆ. ಇದು 7x ಅನ್ ಕೊಡ್ರಿ, ಇದು 9x ಅನ್ ಕೊಡ್ರಿ. ಇವ ಸಮ್ ಕಾಯಿನ್ಸ್ ಅಂದ್ರೆ ಎ ಕಾಯಿನ್ಸ್ಗಳು ಕೊಡ್ತಾನೆ. ಅಂದ್ರೆ ಇವನ್ ಬಲ್ಲಿ ಮೈನಸ್ ಎ ಆಗುತ್ತೆ, ಇವನ್ ಬಲ್ಲಿ ಪ್ಲಸ್ ಎ ಆಗುತ್ತೆ. ಅವಾಗ ನೆಕ್ಸ್ಟ್ ರೇಷಿಯೋ ಏನಾಗ್ತೈತಿ, 5:11 ಅಂತಿದ್ದಾನೆ. 7x ಮೈನಸ್ ಎ ಡಿವೈಡೆಡ್ ಬೈ 9x ಮೈನಸ್ ಇದು ಪ್ಲಸ್ ಎ ಈಸ್ ಈಕ್ವಲ್ಸ್ ಟು 5/11. ಕ್ರಾಸ್ ಮಲ್ಟಿಪ್ಲಿಕೇಶನ್ 77x ಆಗುತ್ತೆ. 77x minus 11a is equals to 45x plus 5a. 45 ಹೋಯ್ತಂದ್ರೆ ಇಲ್ಲಿ ಎಷ್ಟು ಉಳಿದೈತೆ, 5 ಹೋಯ್ತಂದ್ರೆ 2 ಉಳಿತು, 4 ಹೋಯ್ತಂದ್ರೆ 32x is equals to minus 11 plus 5 ಸೇರಿಸಿ ಈ ಕಡೆ ಬಂದು ಮೈನಸ್ ಇರೋದು ಪ್ಲಸ್ ಆಗುತ್ತೆ, 16a ಆಗುತ್ತೆ. 1 2 x is equals to a is equals to 2x ಆಗುತ್ತೆ. a is equals to 2x. ಇವಾಗ ಏನ್ ಕೇಳ್ತಿದ್ದಾನೆ, ಫೈಂಡ್ ದ ಫ್ರಾಕ್ಷನ್ ಆಫ್ ಕಾಯಿನ್ಸ್ ರಾಹುಲ್ ಗೇವ್ ಟು ದ ಕಿರಣ್ ವಿತ್ ದ ರೆಸ್ಪೆಕ್ಟ್ ಟು ಇನಿಷಿಯಲ್ ನಂಬರ್ ಆಫ್ ಕಾಯಿನ್ಸ್. ಇನಿಷಿಯಲ್ ನಂಬರ್ ಆಫ್ ಕಾಯಿನ್ಸ್ ರಾಹುಲ್ ಎಷ್ಟೈತೆ, 7 ಅದ. 7x ಎಷ್ಟು ಕೊಟ್ಟಿದ್ದಾನೆ ಅವನು, ಎ ಎಷ್ಟು ಕೊಟ್ಟಿದ್ದಾನೆ. ಎ ಅಂದ್ರೆ ಏನದ, 2x ಅದ. x ಕ್ಯಾನ್ಸಲ್ ಆಗಿ 2/7 ಅಷ್ಟು ಫ್ರಾಕ್ಷನ್ ಅಷ್ಟು ಅವನು ಏನ್ ಕೊಟ್ಟಿದ್ದಾನೆ ಕಾಯಿನ್ಸ್, ಇವನಿಗೆ ಕೊಟ್ಟಿದ್ದಾನೆ, ಕಿರಣ್ ಕೊಟ್ಟಿದ್ದಾನೆ. ಯಾರು, ರಾಹುಲ್. ಅರ್ಥ ಆಯ್ತು ಅನ್ಕೊಂತೀನಿ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಇದನ್ನ ಡೈರೆಕ್ಟ್ ಮೆಥಡ್ ಇಂದ ಕೂಡ ಮಾಡಬಹುದಾಗಿ. ಡೈರೆಕ್ಟ್ ಮೆಥಡ್ ಯಾವ ರೀತಿ ಅಂತಂದ್ರೆ, ಇನಿಷಿಯಲಿ ಎಷ್ಟೈತೆ 7 9, ಇವಾಗ ಎಷ್ಟೈತೆ ಫೈನಲ್ ಆಗಿ 5/11. ಇಲ್ಲಿ ಕೂಡ ಸೇಮ್ ಯೂನಿಟ್ ಎ ಮೈನಸ್ ಆಗತ್ತೆ, ಇಲ್ಲಿ ಎ ಪ್ಲಸ್ ಆಗತ್ತೆ. ಈ ಸೈಡ್ 7 ಐತೆ, 5 ಬಂದ 2 ಕಡಿಮೆ ಆಗ್ಯದ. 9 ಐತಿ, 11 ಆಗ್ಯದ, 2 ಜಾಸ್ತಿ ಆಗ್ಯದ. ಇಲ್ಲಿ -2 ಆಗ್ಯದ, ಇಲ್ಲಿ +2 ಆಗ್ಯದ. ಅಂದ್ರೆ -2 +2 ಆಗ್ಯದ. ಮೈನಸ್ ಇದ್ದಾಗ ಎ, ಪ್ಲಸ್ ಇದ್ದಾಗ ಎ, ಎರಡು ಕಡೆ ಎ ಅದಾವಲ್ಲ. ಎರಡು ಕಡೆ ಏನು ಮೇನ್ ಯೂನಿಟ್ ಮೈನಸ್ ಪ್ಲಸ್ 2 ಬಿಟ್ರೆ ಎ ಅಂದ್ರೆ 2ನೇ ಐತಿ. ಅದಕ್ಕೋಸ್ಕರ ಎದ ವ್ಯಾಲ್ಯೂ ಏನಾಯ್ತು, 2 ಆದ. ಎದ ವ್ಯಾಲ್ಯೂ 2. ಇನಿಷಿಯಲಿ ರಾಹುಲ್ ಹತ್ರ 7 ಇದ್ವು. 2/7 ಫ್ರಾಕ್ಷನ್ ಅಷ್ಟವನು ಇವನಿಗೆ ಕೊಟ್ಟ, ಕಿರಣಿಗೆ ಕೊಟ್ಟ. ಆನ್ಸರ್ 2/7. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಇನ್ನೊಂದು ಕ್ವಶನ್ ಇದೇ ರೀತಿ ಐತೆ, ಕ್ಲಿಯರ್ ಆಗಿಬಿಡುತ್ತೆ ನಿಮಗೆ ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಟ್ರೈ ಮಾಡಿ. ಇಲ್ಲ, ಇದು ಕ್ವಶನ್ ಸ್ವಲ್ಪ ಬೇರೆ ಐತಿ, ಬಟ್ ಅದೇ ರೀತಿ ಐತಿ, ಟ್ರೈ ಮಾಡ್ರಿ. ಆ ರೀತಿ ಕ್ವಶನ್ ಅದು ಇಲ್ಲ, ಆ ರೀತಿ ಕ್ವಶನ್ ಅದು. ಈ ಕ್ವಶನ್ ಮಾಡ್ರಿ. 2 ನಿಮಿಷ ಟೈಮ್ ಬರುತ್ತೆ, ಟೈಮ್ ಆದ ನಂತರ ಹೇಳ್ತೇನೆ. ಹಲೋ 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 ಓಕೆ, ಸಾಲ್ವ್ ಮಾಡಿದ್ರಂತ ಅನ್ಕೊಂತೀನಿ. ಏನದು, ಇನ್ಕಮ್ ಆಫ್ ಅರ್ಜುನ್ ಈಸ್ 140% ಮೋರ್ ದ್ಯಾನ್ ದ ಇನ್ಕಮ್ ಆಫ್ ಕಿರಣ್. ಯಾರು ಇದ್ದಾರೆ, ಅರ್ಜುನ್ ಇದಾನೆ, ಕಿರಣ್ ನೆಕ್ಸ್ಟ್, ಅಂಡ್ ದ ಇನ್ಕಮ್ ಆಫ್ ಮೋಹನ್ ಈಸ್ 60% ಮೋರ್ ದ್ಯಾನ್ ದ ಇನ್ಕಮ್ ಆಫ್ ಕಿರಣ್. ಮೋಹನ್ ಇದಾನೆ.
ಹೋಲಿಕೆ ಫಸ್ಟ್ ಯಾರಿಂದ ಆಗಿರ್ತೈತೆ ಅವ್ರದ್ದು ನಾವು ಅಜ್ಯೂಮ್ ಮಾಡ್ಕೋಬೇಕು. ಇನ್ಕಮ್ ಆಫ್ ಅರ್ಜುನ್ ಈಸ್ 140% ಮೋರ್ ದ್ಯಾನ್ ಇನ್ಕಮ್ ಆಫ್ ಕಿರಣ್. ಇನ್ಕಮ್ ಆಫ್ ಮೋಹನ್ ಈಸ್ 60% ಮೋರ್ ದ್ಯಾನ್ ಇನ್ಕಮ್ ಆಫ್ ಕಿರಣ್. ಎರಡು ಕಿರಣ್ಗೆ ಹೋಲಿಕೆ ಮಾಡಿರೋದ್ರಿಂದ ಕಿರಣ್ದ ಇನ್ಕಮ್ 100 ರೂಪಾಯಿ ಇತ್ತಂದ್ರೆ ಇವೊಂದು 140% ಅದ. 140 ಇನ್ಕಮ್ ಆಫ್ ಅರ್ಜುನ್ ಈಸ್ 140% ಆಫ್ ಇನ್ಕಮ್ ಆಫ್ ಕಿರಣ್ ಐತಿ. 140% ಅಂತಂದ್ರೆ ಇವನ ಇನ್ಕಮ್ ಇವನ ಆದಾಯದ 140% ಇದೆ. ಇವನ ಆದಾಯ 100 ರೂಪಾಯಿ ಇದೆ, ಇದರದ್ದು 140% ಅಂತಂದ್ರೆ ಡಿವೈಡೆಡ್ ಬೈ 100 ಆಗುತ್ತೆ. 100 ಕ್ಯಾನ್ಸಲ್ ಆಗಿ 140 ಉಳಿತೈತಿ. ಬಟ್ ಇಲ್ಲಿ ನೋಡ್ರಿ, ಇನ್ಕಮ್ ಆಫ್ ಮೋಹನ್ ಈಸ್ 60% ಮೋರ್ ದ್ಯಾನ್ ದ್ಯಾಟ್ ಆಫ್ ಕಿರಣ್. ಕಿರಣ್ ಇನ್ಕಮ್ 100 ರೂಪಾಯಿ ಐತಿ, ಇವನ್ ಮೋರ್ ದ್ಯಾನ್ ಅಂತಂದ್ರೆ 60% ಮೋರ್ ಐತಿ ಯಾರಿಂದ? ಕಿರಣ್ ಇದು ಮೋಹನ್ ಕಿತ್ತ. ಅದಕ್ಕೋಸ್ಕರ 60% ಎಕ್ಸ್ಟ್ರಾ ಬರೋದು ಹೋಲಿಕೆ ಮಾಡ್ತಿರೋದು ಕಿರಣ್ಗೆ. ಡಿವೈಡೆಡ್ ಬೈ 100 ಇದು ಕ್ಯಾನ್ಸಲ್ ಆಗಿ 160 ಇವನ್ ಹಾಕು. ಇದೆಲ್ಲ ಇದು ಏನ್ ಬೇಸಿಕ್ ಇದು, ಇದೇನು ಹೇಳೋ ಅವಶ್ಯಕತೆ ಇಲ್ಲ, ಗೊತ್ತಾಗ್ಬಿಡ್ತೈತಿ ನಿಮ್ಗೆ. ಮೋರ್ ಅಂದ್ರೆ ಆಡ್ ಮಾಡ್ತೀರ, ಆಫ್ ಇದ್ದಾಗ ಇವನ ಏನ್ ಇನ್ಕಮ್ ಐತಲ್ಲ ಅದಕ್ಕೆ ಮಲ್ಟಿಪ್ಲೈ ಮಾಡಿ ಇಡ್ತೀರ. ಓಕೆ, ಇವಾಗ ಇವು ಮೂರು ಒಂದು ಇದ್ರೊಳಗ ಅದಾವ. ಕ್ಯಾನ್ಸಲ್ ಮಾಡಿದ್ರೆ ರೇಷಿಯೋಲ್ ಬರ್ಬೋದು. 27 25 28 7:5 ಇದ್ರದ್ದು ರೇಷಿಯೋ ಬಂತು. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ನೆಕ್ಸ್ಟ್ ಸ್ಟೆಪ್, ಇಫ್ ದ ಡಿಫರೆನ್ಸ್ ಬಿಟ್ವೀನ್ ದ ಇನ್ಕಮ್ ಆಫ್ ಅರ್ಜುನ್ ಅಂಡ್ ಮೋಹನ್. ಅರ್ಜುನ್ ಇವನು, ಮೋಹನ್ ಇವನು, ಇವರಿಬ್ಬರ ಮಧ್ಯದ ಇನ್ಕಮಿನ ಡಿಫರೆನ್ಸ್ 2400 ಐತೆ. ಇವರಿಬ್ಬರ ಮಧ್ಯದ ಇನ್ಕಮಿನ ಡಿಫರೆನ್ಸ್ 2400 ಐತೆ ಅಂದ್ರೆ ಆಕ್ಚುಲ್ ನಮ್ ಪ್ರಕಾರ ಎಷ್ಟೈತೆ? ಈ ಒಂದು 8 ಯೂನಿಟ್ ಅದ, ಈ ಒಂದು 7 ಯೂನಿಟ್ ಅದ. 8 - 7 ಅಂದ್ರೆ 1 ಯೂನಿಟ್ ಬಂತು. 8 - 7 1 ಯೂನಿಟ್. ಆ 1 ಯೂನಿಟ್ ವ್ಯಾಲ್ಯೂನ 2400 ಐತಿ. ಹಾಗಿದ್ರೆ ಕೇಳಿರೋದೇನು? ಫೈಂಡ್ ದ ಇನ್ಕಮ್ ಆಫ್ ಕಿರಣ್. ಕಿರಣ್ ಎಷ್ಟದ? 5 ಯೂನಿಟ್ ಅದ. ಅದಕ್ಕೋಸ್ಕರ 5 × 2400 ಮಾಡಿದಾಗ 12,000 ಇನ್ಕಮ್ ಆಗತ್ತ ಕಿರಣ್. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೇನೆ. ಓಕೆ, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. 2 ನಿಮಿಷ ಟೈಮ್ ಇರುತ್ತೆ. ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಡಾಟಾಗಳನ್ನು ಯಾವ ರೀತಿ ಇಟ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾದ್ರೆ ಈಸಿ ಕ್ವಶನ್ ಸಾಲ್ವ್ ಮಾಡ್ಬೋದು. ಆ ಡಾಟಾವನ್ನ ಕರೆಕ್ಟ್ ಆಗಿ ನಾವು ಇದರಲ್ಲಿ ಬರಿತಾ ಹೋಗೋದು ಗೊತ್ತಾಗ್ಬೇಕಷ್ಟೆ. Okay. Ratio of the income of Rohan and Kunal is 5:8, while their saving is 3,000 and 5,000.
Find the expenditure of Rohan. Sorry, if the expenditure of Rohan is 75% of the expenditure of Kunal, then find the total income of both. Another, the ratio of income of Rohan and Kunal. Rohan ಇದನ್ನ ಕುನಾಲ್ ಇದನ್ನ ಅವರಿಬ್ಬರು ಜನರದು ಇನ್ಕಮಿನ ರೇಷಿಯೋ ಇನ್ಕಮಿನ ರೇಷಿಯೋ ಏನೈತೆ 5:8. While they save ಅವ್ರದ್ದು ಸೇವಿಂಗ್ while their saving is 3,000 and 5,000 respectively. ಸೇವಿಂಗ್ ಏನೈತೆ ಅವ್ರದ್ದು ಎಕ್ಸಾಕ್ಟ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಅಂದ್ರೆ ಇದಕ್ಕೆ ಎಕ್ಸಾಕ್ಟ್ ವ್ಯಾಲ್ಯೂ ಏನಾಗುತ್ತೆ 5x and 8x. ಸೇವಿಂಗ್ 3,000 ಎಕ್ಸಾಕ್ಟ್ ಆಗಿ ವ್ಯಾಲ್ಯೂ ಕೊಟ್ಟಿದ್ದಾನೆ, ಇದು 5,000 ಎಕ್ಸಾಕ್ಟ್ ಆಗಿ ವ್ಯಾಲ್ಯೂ ಕೊಟ್ಟಿದ್ದಾನೆ. ಇವರಿಬ್ಬರು ಸೇವಿಂಗ್ 3,000 ಆದ್ರೆ ಇನ್ಕಮ್ 5x ಆದ್ರೆ ಎಕ್ಸ್ಪೆಂಡಿಚರ್ ಎಷ್ಟು ಇರ್ತೈತೆ? ಇನ್ಕಮ್ ಒಳಗ ಏನೇನ್ ಇರ್ತದ, ಒಂದು ಸೇವಿಂಗ್ ಒಂದು ಎಕ್ಸ್ಪೆಂಡಿಚರ್. ಸೇವಿಂಗ್ ಮತ್ತು ಎಕ್ಸ್ಪೆಂಡಿಚರ್ ಅಂದ್ರೆ ಖರ್ಚು ಮತ್ತು ಉಳಿತಾಯ ಎರಡು ಸೇರಿಸಿದಾಗ ಇನ್ಕಮ್ ಆಗುತ್ತೆ. ಹಾಗಿದ್ರೆ ಇನ್ಕಮ್ ಅಲ್ಲಿ ಸೇವಿಂಗ್ಸ್ ತೆಗೆದ್ರೆ ಎಕ್ಸ್ಪೆಂಡಿಚರ್ ಉಳಿತೈತಿ. ಇಲ್ಲಿ ಎಕ್ಸ್ಪೆಂಡಿಚರ್ ಎಷ್ಟು ಉಳಿತು? 5x ಮೈನಸ್ 3,000. ಇದು 8x ಮೈನಸ್ 5,000 ಉಳಿತು. ಓಕೆ, ನೆಕ್ಸ್ಟ್ ಒಂದು ರಿಲೇಷನ್ ಕೊಟ್ಟಿದ್ದೇವೆ ನಾವು. ಎಕ್ಸ್ಪೆಂಡಿಚರ್ ಆಫ್ ರೋಹನ್ ಈಸ್ 75% ಆಫ್ ದ ಎಕ್ಸ್ಪೆಂಡಿಚರ್ ಆಫ್ ಕುನಾಲ್. ರೋಹನ್ ದ ಎಕ್ಸ್ಪೆಂಡಿಚರ್ ಇದೇನೈತೆ 75% ಐತೆ. ಕುನಾಲ್ ದ ಎಕ್ಸ್ಪೆಂಡಿಚರ್ 75% ಐತೆ. ನಮ್ಮ ಪ್ರಕಾರ ಇದು ಅರ್ಥ ಆಯ್ತು ಅನ್ಕೊಂತೀನಿ. ನಮ್ಮ ಪ್ರಕಾರ ರೋಹನ್ ದ ಎಕ್ಸ್ಪೆಂಡಿಚರ್ ಎಷ್ಟೈತಿ? 5x ಮೈನಸ್ 3,000 ಡಿವೈಡೆಡ್ ಬೈ ಕುನಾಲ್ ಎಷ್ಟಿದೆ? 8x ಮೈನಸ್ 5,000 ಈಸ್ ಈಕ್ವಲ್ಸ್ ಟು 25 24 3/4 ಆಗುತ್ತೆ. ಓಕೆ, ಇಲ್ಲಿ 4 ಇಂದ ಇಲ್ಲೇ ತೆಗಿಬಹುದು. ಇದು 4 2 4 125 0 1250 4 1 4 4 2 8 4 5 20 ಕರೆಕ್ಟ್. ಓಕೆ, ಈಗ ಈ ಕ್ರಾಸ್ ಮಲ್ಟಿಪ್ಲೇಷನ್ ಇದು 3 ಮಲ್ಟಿಪ್ಲೈ ಆಯ್ತು, 3 2 6x ಆಯ್ತು ಮೈನಸ್ 12 3 36 37 3,750 ಆಗತ್ತೆ. ಇದು ಇಂಟು 3 ಮಾಡಿದಾಗ ಈಸ್ ಈಕ್ವಲ್ಸ್ ಟು 5x ಮೈನಸ್ 3,000 ಆಯ್ತು. ಇವಾಗ ಇದು ಈ ಕಡೆ ಹೋಗ್ತೈತೆ, ಎಕ್ಸ್ ಉಳಿತು 3,700, ಈ ಕಡೆ ಬಂದು ಪ್ಲಸ್ 3,700 ಆಗುತ್ತೆ. ಆನ್ಸರ್ 750 ಉಳಿತು. ಇಲ್ಲಿ ಮೈನಸ್ 3,000 ಒಳಗೆ 3,700 ಆ್ಯಡ್ ಆದರೆ 750 ಉಳಿತೈತಿ. ಎಕ್ಸ್ ವ್ಯಾಲ್ಯೂ 750 ಬಂತು. ಕೇಳಿರೋದೇನವನು ಫೈಂಡ್ ದ ಟೋಟಲ್ ಇನ್ಕಮ್ ಆಫ್ ಬೋತ್. ಎರಡು ಜನದ್ದು ಟೋಟಲ್ ಇನ್ಕಮ್ ಏನಾಗುತ್ತೆ? 8x ಮತ್ತು 5x ಎರಡು ಸೇರಿಸಿದ್ರೆ ಇಬ್ಬರದು ಕೂಡಿ ಟೋಟಲ್ ಇನ್ಕಮ್ ಆಗುತ್ತೆ. 5x and 8x 13x ಆಗುತ್ತೆ. 13x ವ್ಯಾಲ್ಯೂ 13 ಇಂಟು 750 ಆಗುತ್ತೆ. 13 0 13 13 0 ಸಾರಿ 13 0 ಆಯ್ತು. 13 5 65 5 ಕ್ಯಾರಿ 13 7 91 1 5 97 9,750 ಇದರ ಆನ್ಸರ್. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. 9,750 ಅವರಿಬ್ಬರು ಟೋಟಲ್ ಇನ್ಕಮ್. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್, ಇದನ್ನು ಅದೇ ತರದ ಕ್ವಶನ್ ಐತೆ. ಇಲ್ಲಿ ಎರಡು ರೇಷಿಯೋನ ಕೊಟ್ಟಿದ್ದಾನೆ. ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ, ಒಂದು ಲೈನ್ ಹೇಳ್ಬಿಡ್ತೀನಿ ನಾನು. ದ ರೇಷಿಯೋ ಆಫ್ ಇನ್ಕಮ್ ಟು ಎಕ್ಸ್ಪೆಂಡಿಚರ್ ಅಲ್ಲ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ರಾಹುಲ್ ಅಂಡ್ ಕಿರಣ್. ಇದು ಇನ್ಕಮ್ ದ ರೇಷಿಯೋ ಅದ, ಇದು ಎಕ್ಸ್ಪೆಂಡಿಚರ್ ದ ರೇಷಿಯೋ ಅದ. ಇನ್ಕಮ್ ದ ರೇಷಿಯೋ, ಎಕ್ಸ್ಪೆಂಡಿಚರ್ ದ ರೇಷಿಯೋ. ಇವಾಗ ಸಾಲ್ವ್ ಮಾಡ್ಸಿ. ಕನ್ನಡದಲ್ಲಿ ಕರೆಕ್ಟ್ ಇದೆ. ರಾಹುಲ್ ಮತ್ತು ಕಿರಣ್ ಅವರ ಆದಾಯ ಮತ್ತು ಖರ್ಚಿನ ಅನುಪಾತ ಕ್ರಮವಾಗಿ.
ಓಕೆ, ದ ರೇಷಿಯೋ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ರಾಹುಲ್ ಅಂಡ್ ಕಿರಣ್. ರಾಹುಲ್ ಇದ್ದಾನೆ, ಕಿರಣ್ ಅಂತ 2 ಜನ ಇದ್ದಾರೆ. ಇನ್ಕಮ್ ರೇಷಿಯೋ ಕೊಟ್ಟಿದ್ದಾನೆ, ಫಸ್ಟ್ ಎಷ್ಟು 7:6. ಅದಾದ ನಂತರ ಎಕ್ಸ್ಪೆಂಡಿಚರ್ ರೇಷಿಯೋ ಕೊಟ್ಟಿದ್ದಾನೆ 9:8. ದೇ ಟೋಟಲ್ ಸೇವಿಂಗ್ ಆಫ್ ಬೋತ್, ಅವರಿಬ್ಬರದು ಟೋಟಲ್ ಸೇವಿಂಗ್ ಎಷ್ಟೈತೆ 9,600. ಇಬ್ಬರದು ಸೇರಿ ಸೇವಿಂಗ್ ಟೋಟಲ್ ಎಷ್ಟೈತೆ, ಇದು ಪ್ಲಸ್ ಇದೆ, ಇವರಿಬ್ಬರದು ಪ್ಲಸ್ ಆಗಿ ಇವ್ರ ಸೇವಿಂಗ್ ಇಲ್ಲಿ, ಇವನ್ ಸೇವಿಂಗ್ ಇಲ್ಲಿ, ಇವರಿಬ್ಬರು ಸೇವಿಂಗ್ ಟೋಟಲ್ ಎಷ್ಟೈತೆ 9,600. ಟೋಟಲ್ 9,600 ಐತೆ. ರಾಹುಲ್ ಸೇವ್ಸ್ 1,200 ಮೋರ್ ದ್ಯಾನ್ ದ ಕಿರಣ್. ಅಂದ್ರೆ ಇದರ ಅರ್ಥ ಏನಂದ್ರೆ, ರಾಹುಲ್ ಮತ್ತು ಕಿರಣ್ ಮಧ್ಯೆ ರಾಹುಲ್ ಏನ್ ಮಾಡ್ತಾನೆ, ಜಾಸ್ತಿ ಸೇವ್ ಮಾಡ್ತಾನೆ. ಅಂದ್ರೆ ರಾಹುಲ್ ಮೈನಸ್ ಕಿರಣ್ ಇಸ್ ಈಕ್ವಲ್ಸ್ ಟು 1,200. ಆಮೇಲೆ ರಾಹುಲ್ ಪ್ಲಸ್ ಕಿರಣ್ ಎಷ್ಟೈತೆ 9,600. ಇದರಿಂದ ಏನ್ ಸಿಗುತ್ತೆ, ಕಿರಣ್ ಕ್ಯಾನ್ಸಲ್ ಆಗಿ ರಾಹುಲ್ 2 ಪಟ್ಟದ ಎಷ್ಟಾಗತ್ತ, ಇದು 800, 10,800 ಆಯ್ತು. 2 1 2, 5 2 4 0 0. 5,400 ಏನ್ ಮಾಡ್ತಾನೆ, ರಾಹುಲ್ ಸೇವ್ ಮಾಡ್ತಾನೆ. 5,400 ಇವ ಸೇವ್ ಮಾಡ್ದಂದ್ರೆ ಇವನ್ಕಿಂತ 1,200 ಜಾಸ್ತಿ ಇವನು, ಸಾರಿ ಇವನ್ಕಿಂತ 1,200 ಕಡಿಮೆ. 1,200 ಕಡಿಮೆ ಅಂದ್ರೆ 200, 4,200 ಯಾರು ಕಿರಣ್ ಸೇವಿಂಗ್ ಮಾಡ್ತಾನೆ. 2 ಸೇರಿಸಿ 9,600 ಆಗುತ್ತೆ. ಮಾಡಿ ನೋಡ್ಬೇಕಿದ್ರೆ 5 4 9 4 2 6 ಕರೆಕ್ಟ್. ಓಕೆ, ಕೇಳಿರೋದೇನು, ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದೇರ್ ಇನ್ಕಮ್ ಮಧ್ಯದ ಡಿಫರೆನ್ಸ್ ಕೇಳಿದಾರೆ. 7 ಮತ್ತು 6 ಮಧ್ಯದ ಡಿಫರೆನ್ಸ್. ಎಕ್ಸಾಕ್ಟ್ ಆಗಿ ಇವೆರಡು ರೇಷಿಯೋದಲ್ಲಿ ಇದಾವೆ. ಇದು ಕೂಡ ರೇಷಿಯೋದಲ್ಲಿ, ಇದು ಕೂಡ ರೇಷಿಯೋದಲ್ಲಿ. ಎಕ್ಸಾಕ್ಟ್ ವ್ಯಾಲ್ಯೂ ಎಷ್ಟು ಆಗುತ್ತೆ, ಇದು ಇದಕ್ಕೆ ಎಕ್ಸ್ ಅನ್ಕೊಳ್ಳೋಣ 7x 6x, ಇದು y ಅನ್ಕೊಳ್ಳೋಣ 9y 8y. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿ ಸಾಲ್ವ್ ಮಾಡ್ಬೇಕು ಇವಾಗ ನಾವು. ಇನ್ಕಮ್ ಅಂತಂದ್ರೆ ಏನು, ಇನ್ಕಮ್ ಈಸ್ ಈಕ್ವಲ್ಸ್ ಟು ಸೇವಿಂಗ್ ಪ್ಲಸ್ ಎಕ್ಸ್ಪೆಂಡಿಚರ್. ಇವಾಗ ಆಡ್ ಮಾಡೋಣ. 7x ಈಸ್ ಈಕ್ವಲ್ಸ್ ಟು 7x ಇದು ಇನ್ಕಮ್ ಐತೆ, ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ 9y ಮೈನಸ್ 5,400. ಓಕೆ, ಇದನ್ನೇ ನಾವು ಯಾವ ರೀತಿ ಬರೀಬಹುದು, ಇನ್ಕಮ್ ಈಸ್ ಈಕ್ವಲ್ಸ್ ಟು ಬದಲಿ ಇವೆರಡು ವ್ಯಾಲ್ಯೂ ವೇರಿಯೇಬಲ್ ಅಲ್ಲಿ ಐತೆ, ಇದೊಂದೇ ಇದು ಐತೆ. ಅದಕ್ಕೋಸ್ಕರ ಸೇವಿಂಗ್ ಈಸ್ ಈಕ್ವಲ್ಸ್ ಟು ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್. ಆದಾಯದಲ್ಲಿ ಖರ್ಚನ್ನ ತೆಗೆದ್ರೆ ಸೇವಿಂಗ್ ಉಳಿತೈತೆ. ಅದಕ್ಕೋಸ್ಕರ ಇದನ್ನು ಯಾವ ರೀತಿ ಬರೀಬಹುದು, 5,400 ಈಸ್ ಈಕ್ವಲ್ಸ್ ಟು 7x ಮೈನಸ್ 9y. ಇದೇ ರೀತಿ ಇದು ಕೂಡ 4,200 ಈಸ್ ಈಕ್ವಲ್ಸ್ ಟು 6x ಮೈನಸ್ 8y. ಓಕೆ, ಇದು 7x ಐತೆ, 6x ಐತೆ. ಎರಡು ಮೈನಸ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಬರುತ್ತಲ್ಲ ಒಂದ್ಸತಿ. ಒಂದೇದ್ರಲ್ಲಿ ಕೆಳಗಿನ ಮೈನಸ್ ಮಾಡಿದ್ರೆ, ಮೈನಸ್ ಮಾಡಿ ನೋಡ್ರಿ ಒಂದ್ಸತಿ. 9y ಮತ್ತು 8y. 9y ದಲ್ಲಿ 8 ಇದು ಮೈನಸ್ ಅಂದಾಗ ಇಲ್ಲಿ ಮೈನಸ್ ಬಂತು, ಈ ಸಿಂಬಲ್ ಇದು ಮೈನಸ್, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ ಮೈನಸ್ ಮಾಡುವಾಗ. 9y ದಲ್ಲಿ 8y ಹೋಯ್ತು ಅಂತಂದ್ರೆ ಮೈನಸ್ y ಉಳಿತದೆ. 7x ಅಲ್ಲಿ 6x ಹೋಯ್ತಂದ್ರೆ x ಉಳಿತದೆ. ಈಸ್ ಈಕ್ವಲ್ಸ್ ಟು 5,400, ಇದು 5,400 4,200 ಹೋದ್ರೆ 200 ಉಳಿತೈತಿ. x ಮೈನಸ್ y ಈಸ್ ಈಕ್ವಲ್ಸ್ ಟು 1,200. ಓಕೆ, ಇವಾಗ ನಾವು ಈ ಯಾವ್ದಾದ್ರು ಒಂದು ಇಕ್ವೇಶನ್ ಅಲ್ಲಿ ಇದನ್ನ ಸೆಟ್ ಆಗೋ ತರ ಹಾಕ್ಬೇಕು. ಇವಾಗ ಇಲ್ಲಿ 6x ಅದಲ್ಲ, ಇದಕ್ಕೆ ಇಂಟು 6 ಮಾಡಿಕೊಂಡು, ಇದು 6x ಅದ, 6x ರಿಮೂವ್ ಮಾಡೋಕೆ ಇದಕ್ಕೆ ಇಂಟು 6 ಮಾಡೋಣ. ಇಂಟು 6 ಮಾಡಿದ್ರೆ 6x ಮೈನಸ್ 6y ಇಸ್ ಈಕ್ವಲ್ಸ್ ಟು 12 72 7,200. ಒಂದು ಇಕ್ವೇಶನ್ ಬಂತು. ಈ ಇಕ್ವೇಶನ್ ಏನೈತಲ್ಲ, ಇದು ಇದರಲ್ಲಿ ಮೈನಸ್ ಮಾಡೋದು. 6x ಮೈನಸ್ 8y is equals to 4,200. ಇದನ್ನ ಇದರ ರಿಮೂವ್ ಮಾಡಿದ್ರೆ, ಮೈನಸ್ ಮಾಡಿದ್ರೆ 6x ಕ್ಯಾನ್ಸಲ್ ಆಯ್ತು, ಇದು ಮೈನಸ್ ಇರೋದು ಪ್ಲಸ್ ಆಗುತ್ತೆ. 8y ಅಲ್ಲಿ 6y ಹೋಯ್ತು ಅಂದ್ರೆ 2y ಉಳಿತು. 4,200 ಹೋಯ್ತು ಅಂದ್ರೆ 3,000 ಉಳಿತೈತಿ. 2y is equal to 3,000 ಅಂದ್ರೆ y is equals to ಎಷ್ಟಾಯ್ತು 1,500. y ದ ವ್ಯಾಲ್ಯೂ 1,500. ಕೇಳಿರೋದವನು ಇನ್ಕಮ್, ನಮಗೆ ಎಕ್ಸ್ ವೇರಿಯೇಬಲ್ ವ್ಯಾಲ್ಯೂ ಬೇಕು. ಎಕ್ಸ್ ವೇರಿಯೇಬಲ್ ವ್ಯಾಲ್ಯೂ ಬೇಕಂತಂದ್ರೆ y is equals to 1,200 ಐತೆ.
1200 1500 ಆಯಿತು. 1500 ಈ ಕಡೆ ಬಂದು ಪ್ಲಸ್ ಆಗುತ್ತೆ. 1200 ಪ್ಲಸ್ 1500 ಆ್ಯಡ್ ಆಗಿ 2700 ಆಗುತ್ತೆ. 2700 ಆಗುತ್ತೆ. ಇವೆರಡು ಆ್ಯಡ್ ಮಾಡಿ 13 ಆಯ್ತಲ್ಲ. 13 ಇಂಟು 2700 ಮಾಡಿದಾಗ ನಮ್ಗೆ ಟೋಟಲ್ ಇನ್ಕಮ್ ಸಿಗುತ್ತೆ ಇವರಿಗೂ. ಇದನ್ನು ಇನ್ನೊಂದ್ಸತಿ ಕರೆಕ್ಟಾಗಿ ಹೇಳ್ತೀನಿ ಯಾವ ರೀತಿ ಬಿಡಿಸಿದೀವಿ ಅಂತೇಳಿ. ರಾಹುಲ್ ಇದ್ದಾನೆ, ಕಿರಣ್ ಇದ್ದಾನೆ, ಅವರಿಬ್ಬರದ್ದು ಇನ್ಕಮ್ ರೇಷಿಯೋ ಕೊಟ್ಟಿದ್ದಾರೆ 7 and 6. ಇದಕ್ಕೆ ನಾವು 7x ಅನ್ಕೊಂಡಿವಿ, 6x ಅನ್ಕೊಂಡಿವಿ. ಆಮೇಲೆ ಅವರಿಬ್ಬರದ್ದು ಎಕ್ಸ್ಪೆಂಡಿಚರ್ ರೇಷಿಯೋ ಕೊಟ್ಟಿದ್ದಾನೆ 9, 8. ಇದಕ್ಕೆ ನಾವು 9y ಅನ್ಕೊಂಡ್ವಿ, ಯಾಕಂದ್ರೆ ವೇರಿಯೇಬಲ್ಸ್ ಚೇಂಜ್ ಇರ್ತಾವೆ. ಇದ್ರದ್ದು ವೇರಿಯೇಬಲ್ ಬೇರೆ, ಇದ್ರದ್ದು ವೇರಿಯೇಬಲ್ ಬೇರೆ. ಇದಕ್ಕೆ 8y ಅನ್ಕೊಂಡ್ವಿ. ಸೇವಿಂಗ್ ಎಷ್ಟೈತೆ ಅವ್ರದ್ದು? ಇವೊಂದು 5400, ಇವೊಂದು ಇದಕ್ಕಿಂತ ಕಡಿಮೆ 1200 ಕಡಿಮೆ, ಅಂದರೆ 4200. ಟೋಟಲ್ ಆಗಿ 9600. ಇವಾಗ ನಮ್ಗೆ ಏನು ಬೇಕಾಗಿದೆ? ಟೋಟಲ್ ಇನ್ಕಮ್ ಬೇಕಾಗಿದೆ. ಟೋಟಲ್ ಇನ್ಕಮ್ ಬೇಕಾಗಿದೆ ಅಂದಮೇಲೆ ಇದಕ್ಕೆ ನಾವು ಸಾಲ್ವ್ ಮಾಡಬೇಕು. ಯಾವ ರೀತಿ? ಇನ್ಕಮ್ ಈಸ್ ಈಕ್ವಲ್ಸ್ ಟು ಅಥವಾ ಸೇವಿಂಗ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಸೇವಿಂಗ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ಏನಿರ್ತೈತೆ? ಇನ್ಕಮ್ ಅಲ್ಲಿ ಎಕ್ಸ್ಪೆಂಡಿಚರ್ ತೆಗಿಬೇಕು. ಒಂದೇದ್ರದ್ದು ಸೇವಿಂಗ್ ಏನಾಗುತ್ತೆ? ಸೇವಿಂಗ್ 5400 ಐತೆ. ಯಾರ್ದಕ್ಕೆ? ರಾಹುಲ್ ಅಂಡ್ ರೋಹನ್. ರಾಹುಲ್ ಈಸ್ ಈಕ್ವಲ್ಸ್ ಟು 7x ಇದು ಟೋಟಲ್ ಇನ್ಕಮ್ ಮೈನಸ್ 9y ಇದು ಎಕ್ಸ್ಪೆಂಡಿಚರ್. ಇದು ಫಸ್ಟ್ ಇಕ್ವೇಶನ್. ಸೆಕೆಂಡ್ ಇಕ್ವೇಶನ್ ಏನೈತೆ? 4200 ಈಸ್ ಈಕ್ವಲ್ಸ್ ಟು 6x ಯಾರ್ದು? ಇನ್ಕಮ್ ಕೃಣಾಲ್ದು ಮೈನಸ್ 8y ಒಂದು ಎಕ್ಸ್ಪೆಂಡಿಚರ್ ಮಾಡಿದಾಗ ಟೋಟಲ್ ಸೇವಿಂಗ್ ಬರುತ್ತೆ. ಇವೆರಡು ಇಕ್ವೇಶನ್. ಇವೆರಡು ಇಕ್ವೇಶನ್ ಸಾಲ್ವ್ ಮಾಡಿದಾಗ, ಸಾಲ್ವ್ ಅಂತಂದ್ರೆ ಆ್ಯಡ್ ಮಾಡೋದಷ್ಟೆ, ಆ್ಯಡ್ ಇಲ್ಲ ಸಬ್ಸ್ಟ್ರಾಕ್ಟ್. ಒಂದನೇದ್ರಲ್ಲಿ ಎರಡನೇ ಇಕ್ವೇಶನ್ ಮೈನಸ್ ಮಾಡಿದಾಗ, ಇದನ್ನು ಮೈನಸ್ ಮಾಡಿದಾಗ ಇಲ್ಲಿ ಎಷ್ಟು ಉಳಿತೈತೆ? 1200 ಉಳಿತೈತೆ. ಇದು ಮೈನಸ್ ಮಾಡಿದಾಗ ಎಕ್ಸ್ ಉಳಿತೈತಿ. ಇದು ಮೈನಸ್ ಮಾಡಿದಾಗ ಆಲ್ರೆಡಿ ಮೈನಸ್ ಇತ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇದ್ರಾಗ ಆ್ಯಡ್ ಆಗುತ್ತೆ. ಆ್ಯಡ್ ಅಂದ್ರೆ ಇದು ಮೈನಸ್ ಐತೆ. 9ರಲ್ಲಿ 8 ಹೋಯ್ತು ಅಂದ್ರೆ ಇಲ್ಲಿ ಮೈನಸ್ y ಉಳಿತೈತಿ. ಅಂದ್ರೆ ಏನು ಉಳಿತು ಇಲ್ಲಿ? ಎಕ್ಸ್ ಮೈನಸ್ y ಈಸ್ ಈಕ್ವಲ್ಸ್ ಟು 1200 ಅಂತ ಹೇಳ್ಬೋದು. ನಮಗೆ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಇನ್ಕಮ್ ಕೇಳಿದಾನೆ. ಇವ್ರು ಇನ್ಕಮ್ ಮಧ್ಯದ ಡಿಫ್ರೆನ್ಸ್ ಕೇಳಿದಾನೆ, ಇನ್ಕಮ್ ಮಧ್ಯದ ಡಿಫ್ರೆನ್ಸ್ ಕೇಳಿದಾನೆ. ಆದ್ರಿಂದ ಎಕ್ಸ್ ವೇರಿಯೇಬಲ್ ಬೇಕು ನಮ್ಗೆ. ಇಲ್ಲಿ ಇನ್ಕಮ್ ಕಂಡುಹಿಡಿಬೇಕಂದ್ರೆ ಎಕ್ಸ್ ವ್ಯಾಲ್ಯೂ ಬೇಕು. ಎಕ್ಸ್ ವ್ಯಾಲ್ಯೂ ಬೇಕಂತಂದ್ರೆ ಯಾವುದೋ ಒಂದು ಸಮೀಕರಣದ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಬೇಕಂತಂದ್ರೆ y ಕ್ಯಾನ್ಸಲ್ ಮಾಡಬೇಕು. y ಇಲ್ಲಿ 8 ಅದ, ಅದಕ್ಕೋಸ್ಕರ ಇದಕ್ಕೆ 8 ಇಂದ ಮಲ್ಟಿಪ್ಲೈ ಮಾಡೋಣ. 8x ಮೈನಸ್ 8y ಇಸ್ ಈಕ್ವಲ್ಸ್ ಟು 12 96. 9600. ಇದು ಒಂದು ಇಕ್ವೇಶನ್. ಈ ಇಕ್ವೇಶನ್ ಅಲ್ಲಿ ಇಕ್ವೇಶನ್ 2 ಮೈನಸ್ ಮಾಡೋಣ. ಇಕ್ವೇಶನ್ 2 ಏನದ? 6x ಮೈನಸ್ 8y ಇಸ್ ಈಕ್ವಲ್ಸ್ ಟು 4200. ಓಕೆ, 6x 8x ಇದು ಮೈನಸ್ ಆಗ್ತದ, ಇಲ್ಲಿ ಮೈನಸ್ ಇತ್ತಂದ್ರೆ ಪ್ಲಸ್ ಆಗ್ತದ, ಇದು ಮೈನಸ್ ಆಗ್ತದೆ ಮೈನಸ್ ಮಾಡುವಾಗ. 8x ಅಲ್ಲಿ 6x ಹೋದರೆ 2x ಉಳಿತು. 8x 8x ಕ್ಯಾನ್ಸಲ್ ಆಗಿ 2x ಇಸ್ ಈಕ್ವಲ್ಸ್ ಟು 600 ಅಲ್ಲಿ 200 ಹೋದರೆ 400 ಉಳಿತು. 9000 ಅಲ್ಲಿ 4000 ಹೋದರೆ 5000 ಉಳಿತು. ದೆನ್ x ಇಸ್ ಈಕ್ವಲ್ಸ್ ಟು 54ರದ ಅರ್ಧ ಎಷ್ಟಾಗತ್ತೆ? 2700. x ಇಸ್ ಈಕ್ವಲ್ಸ್ ಟು 2700. ಕೇಳಿರೋದೇನು? ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಇನ್ಕಮ್. ಎರಡು ವ್ಯಕ್ತಿಯ ಮಧ್ಯದ ಇನ್ಕಮಿನ ವ್ಯತ್ಯಾಸ ಕೇಳ್ತಿದ್ದಾನೆ. ಅದಕ್ಕೋಸ್ಕರ 7x ಮೈನಸ್ 6x 7x ಮೈನಸ್ 6x ಕೇಳ್ತಿದ್ದಾನೆ. ಅದೆಷ್ಟು ಬರುತ್ತೆ? x ಬರುತ್ತೆ. x ವ್ಯಾಲ್ಯೂ ಆಲ್ರೆಡಿ 2700. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೋತೀನಿ ಕ್ವಶನ್. ನೆಕ್ಸ್ಟ್ ಕ್ವಶನ್. ಇದೇ ತರ ಕಾನ್ಸೆಪ್ಟ್ ಹಲವಾರು ಕ್ವಶನ್ ಒಂದೇ ಕಡೆ ಹಾಕಿರೋದು ನಾನು, ಇದು ಕ್ಲಿಯರ್ ಆಗ್ಲಿ ಅಂತೇಳಿ. ಆಮೇಲೆ ಇದು ರೇಷಿಯೋ ಅಂಡ್ ಪ್ರಪೋರ್ಷನ್ ಎಲ್ಲಿಗೆ ಎಂಡ್ ಆಗಲ್ಲ. ಈ ರೇಷಿಯೋ ಪ್ರಪೋರ್ಷನ್ ಕ್ವಶನ್ಸ್ ಗಳೆಲ್ಲ EGS ಅಲ್ಲಿ ಬರ್ತವೆ, ಪಾರ್ಟ್ನರ್ಶಿಪ್ ಅಲ್ಲಿ ಬರ್ತವೆ, ಮಿಕ್ಸರ್ ಅಂಡ್ ಅಲಿಗೇಷನ್ ಅಲ್ಲಿ ಬರ್ತವೆ. ಇನ್ನೊಂದು ಟಾಪಿಕ್ ಯಾವ್ದಿದೆ? ರೇಷಿಯೋ, ಪಾರ್ಟ್ನರ್ಶಿಪ್, ಮಿಕ್ಸರ್ ಅಂಡ್ ಅಲಿಗೇಷನ್. ಆಮೇಲೆ ಅವರೇಜ್ ಅಲ್ಲಿ ಪ್ರತಿಯೊಂದರಲ್ಲೂ ಈ ರೇಷಿಯೋ ಕ್ವಶನ್ಸ್ ಗಳು ನಾವು ನೋಡ್ತೀವಿ. ಯಾವ ರೀತಿ ಪರ್ಸೆಂಟೇಜ್ ಟಾಪಿಕ್ ಅನ್ನ ನಾವು ಎಲ್ಲದರಲ್ಲೂ ನೋಡ್ತೀವಲ್ಲ, ಪರ್ಸೆಂಟೇಜ್ ಕ್ವಶನ್ಸ್ ಗಳನ್ನ, ಅದೇ ರೀತಿ ಇದೆ.
ಪರ್ಸೆಂಟೇಜ್ದು ಲೆಸ್ ಆ್ಯಂಡ್ ಮೋರ್ ಯಾವ ರೀತಿ ಮಾಡ್ಬೇಕು ಅನ್ನೋದು, ಅದರ ಫ್ರಾಕ್ಷನ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದು ನಾನು ಪರ್ಸೆಂಟೇಜ್ ಟಾಪಿಕ್ ಹೇಳುವಾಗ ಹೇಳಿದ್ದೆ. ಅದೇ ಈ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಆಗುತ್ತೆ. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊಂತೀನಿ. ಇನ್ಕಮ್ ಆಫ್ ಕಾವ್ಯ ಈಸ್ 20% ಲೆಸ್ ದೆನ್ ದಟ್ ಆಫ್ ಮೀರಾ. ಕಾವ್ಯ ಇದ್ದಾಳೆ, ಮೀರಾ ಇದೆ. ಇನ್ಕಮ್ ಆಫ್ ಕಾವ್ಯ ಈಸ್ 20% ಲೆಸ್. 20% ಫ್ರಾಕ್ಷನ್ ವ್ಯಾಲ್ಯೂ ಹೆಂಗೆ ಬರೆಯೋದು? 20% ಅಂತಂದರೆ 1/5. ಲೆಸ್ ಅಂದಾಗ ಮೈನಸ್ ಆಗುತ್ತೆ. ಇದೇನಾಯಿತು? 5 ಇತ್ತು, 5 ಇನ್ಕಮ್ ಆಫ್ 5 ಇತ್ತಂತಂದರೆ 1 ಕಡಿಮೆ ಆಗಿ 4 ಆಗುತ್ತೆ. 4/5 ಆಯಿತು. ಯಾರ್ದು ಲೆಸ್ ಐತಿ? ಇನ್ಕಮ್ ಆಫ್ ಕಾವ್ಯ ಲೆಸ್ ಐತಿ. ಕಾವ್ಯದ 4 ಐತೆ ಇನ್ಕಮ್, ಆಮೇಲೆ ಮೀರಾದ ಎಷ್ಟದ? 5 ಐತಿ. ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ರೇಷಿಯೋ ಕೊಟ್ಟಿದೆ. ಆ್ಯಂಡ್ ದ ಎಕ್ಸ್ಪೆಂಡಿಚರ್ ಆಫ್ ಕಾವ್ಯ ಈಸ್ 25% ಮೋರ್. 25% ಅಂತಂದರೆ 1/4. ಮೋರ್ ಅಂದ್ರೆ ಪ್ಲಸ್ ಬರಿತೀವಿ. 4 ಐತೆ, ಬಟ್ ಒಂದು ಹೆಚ್ಚಿಗೆ ಅಂದರೆ 5 ಆಯಿತು. 5/4 ಆಯ್ತು. 5/4 ಅಂತಂದ್ರೆ ಯಾರ್ದದು? ಇನ್ಕಮ್ ಆಫ್ ಕಾವ್ಯ ಯಾರು ಜಾಸ್ತಿ ಇದೆ? ಎಕ್ಸ್ಪೆಂಡಿಚರ್ ಆಫ್ ಕಾವ್ಯ ಈಸ್ ಮೋರ್. ಕಾವ್ಯದ ಎಕ್ಸ್ಪೆಂಡಿಚರ್ ಮೋರ್ ಅಂದ್ರೆ ಕಾವ್ಯದ 5 ಆಯಿತು, ಇದು 4 ಆಯ್ತು. ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ, ಇಫ್ ದ ಸೇವಿಂಗ್ ಆಫ್ ಮೀರಾ ಆ್ಯಂಡ್ ಕಾವ್ಯ ಈಸ್ 8,000 ಆ್ಯಂಡ್ 4,000 ರೆಸ್ಪೆಕ್ಟಿವ್ಲಿ. ಸೇವಿಂಗ್ಸ್ ಏನಿದಾವೆ? ಮೀರಾ ಆ್ಯಂಡ್ ಕಾವ್ಯ ಕೊಟ್ಟಿದ್ದಾನೆ. ಫಸ್ಟ್ ಮೀರಾ ಅದು 8,000, ಕಾವ್ಯ ಅದು 4,000. ಸೇವಿಂಗ್ಸ್ ಸಿಕ್ತು, ಎಲ್ಲ ಸಿಕ್ತು. ಇವಾಗ ಇದ್ರ ಮೇಲೆ ನಾವು ಸಾಲ್ವ್ ಮಾಡ್ಬೋದು. ಹೆಂಗಂತಂದ್ರೆ ಇದನ್ನು ನಾವು ಎಕ್ಸಾಕ್ಟ್ ವ್ಯಾಲ್ಯೂ 4x 5x ಅನ್ಕೋತೀವಿ. ಇದು 5y 4x 5x, ಇದು 4y 5y 5y 4y ಅಂತ ಅನ್ಕೋತೀವಿ. ನೆಕ್ಸ್ಟ್ ನಮ್ಗೆ ಗೊತ್ತೈತೆ ಸೇವಿಂಗ್ ಐತಿ. ಸೇವಿಂಗ್ ಇಸ್ ಈಕ್ವಲ್ಸ್ ಟು ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್. ಫಸ್ಟ್ ಇಕ್ವೇಶನ್ ಏನು ಬರುತ್ತೆ? ಒಬ್ಬರು ಒಂದೇದ್ರದ್ದು 4,000 ಸೇವಿಂಗ್ ಐತೆ, ಇನ್ಕಮ್ 4x ಅದ, ಮೈನಸ್ 5y ಎಕ್ಸ್ಪೆಂಡಿಚರ್ ಅದ. ಒಂದೇ ಇಕ್ವೇಶನ್. ಎರಡನೇದು 8,000 ಇನ್ಕಮ್ ಐತೆ, ಸಾರಿ ಸೇವಿಂಗ್ ಅದ, ಇನ್ಕಮ್ 5x ಅದ, ಮೈನಸ್ 4y ಏನದ ಎಕ್ಸ್ಪೆಂಡಿಚರ್. ಸೆಕೆಂಡ್ ಇಕ್ವೇಶನ್. ನಮಗೇನು ಬೇಕಾಗಿದೆ? ಫೈಂಡ್ ದ ಎಕ್ಸ್ಪೆಂಡಿಚರ್ ಆಫ್ ಕಾವ್ಯ ಆ್ಯಂಡ್ ಮೀರಾ. ಎಕ್ಸ್ಪೆಂಡಿಚರ್ ಆಫ್ ಕಾವ್ಯ ಆ್ಯಂಡ್ ಮೀರಾ ಬೇಕಂದ್ರೆ y ವೇರಿಯೇಬಲ್ ಬೇಕು. y ವೇರಿಯೇಬಲ್ ಬೇಕಂತಂದ್ರೆ x ಕ್ಯಾನ್ಸಲ್ ಮಾಡ್ಬೇಕು ನಾವು. x ಕ್ಯಾನ್ಸಲ್ ಮಾಡ್ಬೇಕಂತಂದ್ರೆ ಇದಕ್ಕೆ ಯಾವುದರಿಂದ ಮಲ್ಟಿಪ್ಲೈ ಮಾಡ್ತಾರೆ, ಇದಕ್ಕೆ ಯಾವುದರಿಂದ ಮಲ್ಟಿಪ್ಲೈ ಮಾಡ್ತಾರೆ ನೋಡ್ತೇವೆ. ಎರಡು ಒಂದೇ ವ್ಯಾಲ್ಯೂ ಬರ್ಬೇಕಿಲ್ಲಿ. ಒಂದನೇ ಇಕ್ವೇಶನ್ಗೆ 5 ಮಲ್ಟಿಪ್ಲೈ ಮಾಡಿದ್ರೆ x ಇಲ್ಲಿ 20x ಬರುತ್ತೆ. ಎರಡನೇ ಇಕ್ವೇಶನ್ಗೆ ಇದ್ರ 4 ಮಲ್ಟಿಪ್ಲೈ ಮಾಡಿದ್ರೆ
20x ಬರುತ್ತೆ. ಎರಡೂ ಕಡೆ ಯಾವುದೋ ಒಂದು ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಕ್ಯಾನ್ಸಲ್ ಆಗಿ ಅಷ್ಟೇ ಬರ್ತೈತೆ. ಅದಕ್ಕೆ ಮಲ್ಟಿಪ್ಲೈ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಒಂದನೇದರಿಂದ ಮಲ್ಟಿಪ್ಲೈ ಮಾಡಿರಿ, ಒಂದನೇ ಈಕ್ವೇಷನ್ಗೆ 5 ಮಲ್ಟಿಪ್ಲೈ ಮಾಡೋಣ. ಇದಕ್ಕೆ ಇಂಟು 5 ಮಾಡ್ತೀವಿ, ಇದ್ರದ್ದು ಕೋಎಫಿಷಿಯೆಂಟಿಂದ ಇದಕ್ಕೆ ಮಲ್ಟಿಪ್ಲೈ ಇಂಟು 4 ಮಾಡ್ತೀವಿ. ಮಾಡಿದಾಗ ಏನಾಗುತ್ತೆ, ಇಂಟು 5 ಮಾಡಿದಾಗ ಒಂದನೇ ಈಕ್ವೇಷನ್ಗೆ 20x ಮೈನಸ್ 5 25 25y ಇಸ್ ಈಕ್ವಲ್ಸ್ ಟು 4 20 20,000 ಆಗುತ್ತೆ. 4 20. ಓಕೆ, ನೆಕ್ಸ್ಟ್ ಇದಕ್ಕೆ ಇಂಟು 4 ಮಾಡಿದಾಗ 4 20 ಎಕ್ಸ್ ಮೈನಸ್ 4 16y ಈಸ್ ಈಕ್ವಲ್ಸ್ ಟು 32 ಬರುತ್ತಲ್ಲ, 4 32,000 ಆಗಿ. ಇವೆರಡು ಒಂದರಲ್ಲಿ ಒಂದು ಮೈನಸ್ ಮಾಡೋಣ, ಇದರಲ್ಲಿ ಇದು ಮೈನಸ್ ಮಾಡೋಣ. ಇದು ಮೈನಸ್ ಅಂದರೆ ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. 20 20 ಕ್ಯಾನ್ಸಲ್ ಆಯ್ತು. ಮೈನಸ್ 25ರಲ್ಲಿ 16 ಹೋದಂದ್ರೆ 9 ಉಳಿತು, 9y ಉಳಿತು, ಬಟ್ ಇದು ಮೈನಸ್ ಉಳಿತು. ಇಸ್ ಈಕ್ವಲ್ಸ್ ಟು 32,000ದಲ್ಲಿ 20,000 ಹೋದ್ರೆ 12,000 ಉಳಿತೈತೆ. ಬಟ್ ದೊಡ್ಡದಿರೋದು ಇದು ಐತೆ, ಅದಕ್ಕೋಸ್ಕರ ಮೈನಸ್ ಉಳಿತು. ಮೈನಸ್ ಮೈನಸ್ ಎರಡು ಕಡೆ ಇರೋದ್ರಿಂದ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ. 9y ಐತೆ. 3 3 9, 3 4 12, 4,000 ಡಿವೈಡೆಡ್ ಬೈ 3 ಬಂತು yದ ವ್ಯಾಲ್ಯೂ. y ಇಸ್ ಈಕ್ವಲ್ಸ್ ಟು 4,000 ಡಿವೈಡೆಡ್ ಬೈ 3. ಕೇಳಿರೋದೇನೋ ಫೈಂಡ್ ದ ಎಕ್ಸ್ಪೆಂಡಿಚರ್ ಆಫ್ ಕಾವ್ಯ ಆ್ಯಂಡ್ ಮೀರಾ. ಎರಡು ಜನದ ಎಕ್ಸ್ಪೆಂಡಿಚರ್ ಸಮ್ ಕೇಳಿದಾನೆ. 5y ಮತ್ತು 4y. 5y ಪ್ಲಸ್ 4y 9y ಆಗುತ್ತೆ. 9y ವ್ಯಾಲ್ಯೂ ಕೇಳಿದ ನಾನು. 9y ಅಂದರೆ yದ ವ್ಯಾಲ್ಯೂ ಗೊತ್ತೈತೆ 4,000 ಬೈ 3 ಅಂತೆ. 3 1 3 3 9, 4 3 12, 12,000 ಅವ್ರದ್ದು ಟೋಟಲ್ ಇದು ಆಗುತ್ತೆ. 12,000ನೇ ಆಗುತ್ತಲ್ಲ. 3 3 9, 4 3 12, 12,000 ಆಗಬೇಕು. ಆಪ್ಷನ್ ಈ ಕರೆಕ್ಟ್ ಆನ್ಸರ್. 12,000 ಆಗುತ್ತೆ ಎಕ್ಸಾಕ್ಟ್ಲಿ. ಅರ್ಥ ಆಯ್ತು ಅನ್ಕೊಂತೀನಿ ಈ ಕ್ವಶನ್. ಇದು 1200 ಬರೋದೈತೆ. ಇಲ್ಲಿ 9 ಉಳಿತದೆ. 3 3 9, 3 4 12, 4,000 ಬೈ 3 ಬರ್ತೈತೆ. ಕರೆಕ್ಟ್ ಐತಿ. ಟೋಟಲ್ ಅವ್ರ ಇನ್ಕಮ್ ಎಷ್ಟು ಎಕ್ಸ್ಪೆಂಡಿಚರ್ ಅದ 5y ಪ್ಲಸ್ 4y 9y ಅದ. 9 ಇಂಟು 4,000 ಬೈ 3, 3 1 3 3 9, 4 3 12. ಆಪ್ಷನ್ ನಂಬರ್ ಈ ಕರೆಕ್ಟ್ ಅಂತ. 12,000 ಅವ್ರ ಟೋಟಲ್ ಎಕ್ಸ್ಪೆಂಡಿಚರ್. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ನು ಎಷ್ಟು ಕ್ವಶನ್ ಅದು? 1 2 3 4 5 6 7 ಆಯ್ತು ಅಷ್ಟೇ. ಇನ್ನೂ 7 ಕ್ವಶನ್.
ಈಸಿ ಕ್ವಶನ್ ಅದ, ನೋಡೋಕ್ಕಷ್ಟೇ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ ಅಷ್ಟೇ. ಓಕೆ, ನೋಡೋಣ ಕ್ವಶನ್ ಏನೇ. The ratio of expenditure to saving of Ramesh is expenditure to saving of Ramesh. ರಮೇಶ್ ಇದಾನೆ, ರಮೇಶದ ಇನ್ಕಮ್ ಇರುತ್ತೆ, ಎಕ್ಸ್ಪೆಂಡಿಚರ್ ಇರುತ್ತೆ, ಸೇವಿಂಗ್ ಇರುತ್ತೆ. ಇವೇ ಮೂರು ಬಿಟ್ಟು ಬೇರೆ ಇರಲ್ಲ. ದ ರೇಷಿಯೋ ಆಫ್ ಎಕ್ಸ್ಪೆಂಡಿಚರ್ ಟು ಸೇವಿಂಗ್ ಆಫ್ ದ ರಮೇಶ್ ಈಸ್ ಎಕ್ಸ್ಪೆಂಡಿಚರ್ ಫಸ್ಟ್, ಸೇವಿಂಗ್ ನೆಕ್ಸ್ಟ್. 3:2. 3:2 ಈ ಕಡೆ ಬರ್ತೀವಿ. ಇದಕ್ಕೆ 3x ಅನ್ಕೊಳ್ಳೋಣ, ಇದಕ್ಕೆ 2x ಅನ್ಕೊಳ್ಳೋಣ. ಆ್ಯಂಡ್ 30% ಆಫ್ ದ ಇನ್ಕಮ್ ಆಫ್ ಸುರೇಶ್. ಸುರೇಶನ್ ಇನ್ಕಮ್ದು 30%, ಸುರೇಶದ ಇನ್ಕಮ್ದು 30%. 30% ಅಂದರೆ 30 ಇಂಟು ಸುರೇಶ್ ಇನ್ಕಮ್ ಇಂಟು 30/100 ಅಂತ ಬರುತ್ತೆ. 30% ಈಸ್ ಈಕ್ವಲ್ಸ್ ಟು 45% ಆಫ್ 45% ಅಂದರೆ 45/100 ಇಂಟು 45% ಆಫ್ ಇನ್ಕಮ್ ಆಫ್ ರಮೇಶ್. ರಮೇಶದ ಇನ್ಕಮ್ ಇವಾಗ 100 ಕ್ಯಾನ್ಸಲ್ ಆಯಿತು. 15 15 3 ರಮೇಶ್ ಡಿವೈಡೆಡ್ ಬೈ ಸುರೇಶ್. ಇದು ಏನಾಗುತ್ತೆ, ರಮೇಶ್ ಈ ಕಡೆ ಇದ್ದಾನೆ, ಇದು ಕೆಳಗಡೆ ಬಂತು 2:3 ಆಯಿತು. 2/3 2:3 ಏನಾಯ್ತು, ಅವ್ರಿಬ್ಬರದು ಇನ್ಕಮ್ದು ರೇಷಿಯೋ ಆಯಿತು. ರೇಷಿಯೋ ಆಫ್ ಇನ್ಕಮ್ 2, ಸುರೇಶ್ ಇಲ್ಲಿ 1:3. ಇದಕ್ಕೆ ವಾಯ್ ಅನ್ಕೊಳ್ಳೋಣ. ಈ ಥರ ಈ ಕಡೆ ಬಂತು. ಇವಾಗ ವೇರಿಯೇಬಲ್ಸ್ ಇವೆರಡು ರೇಷಿಯೋದಲ್ಲಿದ್ದಾವೆ, ಇವೆರಡು ರೇಷಿಯೋದಲ್ಲಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, if the expenditure of Suresh is 1.5 times more than 1.5 times of the expenditure of Ramesh. 1.5 times more ಅಂತಂದ್ರೆ 2.5 ಆಗ್ತಿತ್ತು. ಬಟ್ ಅವ ಏನಂದ್ರೆ 1.5 ಟೈಮ್ಸ್ ದ ಎಕ್ಸ್ಪೆಂಡಿಚರ್. ಇವನ್ ಎಕ್ಸ್ಪೆಂಡಿಚರ್ ಎಷ್ಟದ, 3 ಅದ. 1.5 ಟೈಮ್ಸ್ ಅಂದ್ರೆ 3 ಇಂಟು 1.5 ಅಂದ್ರೆ 4.5 ಆಗುತ್ತೆ. 4.5 ಕ್ಯಾಲ್ಕುಲೇಷನ್ ಈಸಿ ಆಗಲ್ಲ ಅಂತೇಳಿ ಇದಕ್ಕೆ ಇಂಟು 2 ಮಾಡ್ಕೊಳ್ಳೋಣ. ಇವೆರಡು ರೇಷಿಯೋದಲ್ಲಿ ಇರೋದ್ರಿಂದ ಇವೆರಡಕ್ಕೂ ನಾವು ಇಂಟು 2 ಮಾಡ್ಕೋಬಹುದು. ಇದಕ್ಕೆ ಇಂಟು 2 ಮಾಡಿದ್ರೆ ಇದು 6x ಆಯಿತು, ಇದಕ್ಕೆ ಇಂಟು 2 ಮಾಡಿದ್ರೆ ಇದು 4x. ಇವು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ 3x ಮತ್ತು 4x ಆಗ್ತದೆ. ಇವಾಗ ಇದರದ್ದು 1.5 ಟೈಮ್ಸ್ 6x ಇಂಟು 1.5 ಅಂತಂದರೆ 15 90. 1 ಪಾಯಿಂಟ್ ಇರೋದ್ರಿಂದ 0 ಹೋಯ್ತು, 9x ಹೋಯ್ತು. ಇವನ್ ಏನಾಯಿತು, 9x ಟೋಟಲ್ ಇಂದ ಎಕ್ಸ್ಪೆಂಡಿಚರ್ ಆಯಿತು. ಕೇಳಿರೋದೇನವನು ದೆನ್ the saving of the Suresh is what percent of the saving of the Ramesh. ಸುರೇಶಿನ ಸೇವಿಂಗ್, ರಮೇಶಿನ ಸೇವಿಂಗ್ ಎಷ್ಟು ಪರ್ಸೆಂಟ್ ಇದೆ. ಇವಾಗ ಅದು ಕಂಡುಹಿಡಿಬೇಕಂತಂದ್ರೆ ಈ ವ್ಯಾಲ್ಯೂ ಬೇಕು ನಮ್ಗೆ. ರಮೇಶಿಂದ ಸುರೇಶಿಂದ ಸೇವಿಂಗ್ ಬೇಕು. ಸುರೇಶಿನ ಸೇವಿಂಗ್ ಹೆಂಗೆ ಕಂಡುಹಿಡಿತೀರ, ಮೊದಲು ವಾಯ್ದು ವ್ಯಾಲ್ಯೂ ಕಂಡುಹಿಡಿಬೇಕಾಗತ್ತೆ. ಇವಾಗ ನೋಡ್ರಿ 2y ಐತಿ. ಇನ್ಕಮ್ ಈಸ್ ಈಕ್ವಲ್ಸ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್. ಎಕ್ಸ್ಪೆಂಡಿಚರ್ 6x, ಸೇವಿಂಗು 4x, 10x. ಅಂದ್ರೆ y ವ್ಯಾಲ್ಯೂ ಏನಾಯಿತು, 5x. ಇದು ವ್ಯಾಲ್ಯೂ ಇನ್ಪುಟ್ ಮಾಡಿದೆ. ವಾಯ್ದು ವ್ಯಾಲ್ಯೂ ಇನ್ಪುಟ್ ಮಾಡಿದಾಗ ಇದೇನಾಗುತ್ತೆ, 5 10, 10x ಇಲ್ಲ ಆಯ್ತು. 5 3 15, 15x ಇಲ್ಲ ಆಯ್ತು. ಇನ್ಕಮ್ 15x ಐತೆ, ಎಕ್ಸ್ಪೆಂಡಿಚರ್ 9x ಅಂದ್ರೆ ಸೇವಿಂಗ್ ಎಷ್ಟು ಇರುತ್ತೆ, 6x ಇರುತ್ತೆ. ಎಲ್ಲ ಎಕ್ಸ್ದಲ್ಲಿ ಕನ್ವರ್ಟ್ ಮಾಡಿದ್ವಿ. ಇವಾಗ ಕಂಪ್ಯಾರಿಸನ್ ಮಾಡೋದು ಈಸಿ ಆಗುತ್ತೆ. ಇವಾಗ ಡೈರೆಕ್ಟ್ ಕಂಪೇರ್ ಮಾಡ್ರಿ ನೀವು. ಏನೈತೆ, ರಮೇಶ್ ದೆನ್ ಫೈಂಡ್ ದ ಸುರೇಶ್ ಈಸ್ ಫೈಂಡ್ ದ ಸೇವಿಂಗ್ ಆಫ್ ದ ಸುರೇಶ್. ಸೇವಿಂಗ್ ಆಫ್ ದ ಸುರೇಶ್ ಎಷ್ಟದ, 6x ಅದ. is what percent of the saving of the Ramesh? Saving of the Ramesh is 4x. ಪರ್ಸೆಂಟೇಜ್ ಕೇಳಿದ್ರಿಂದ 800. x ಕ್ಯಾನ್ಸಲ್ ಆಯಿತು. 4 1 4 25 25 150. 150% ಇದರ ಆನ್ಸರ್ ಏನಾಯ್ತು, ನನ್ನ ಅಭ್ಯಮ್ ಆನ್ಸರ್ 150% ಇದೆ. ಅರ್ಥ ಆಯ್ತು ಅನ್ಕೋತೀನಿ. ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಆಯ್ತು ಇದು. ಯಾವ ರೀತಿ ಸಾಲ್ವ್ ಮಾಡಿದೀವಿ ಇನ್ನೊಂದ್ಸತಿ ನೋಡೋಣ. ರಮೇಶ್ ಇದಾನೆ, ಸುರೇಶ್ ಇದಾನೆ. ರಮೇಶದು ಇನ್ಕಮು ಇರುತ್ತೆ, ಇಬ್ಬರದು ಇನ್ಕಮ್ ಇರುತ್ತೆ, ಇಬ್ಬರದು ಎಕ್ಸ್ಪೆಂಡಿಚರ್ ಇರುತ್ತೆ, ಇಬ್ಬರದು ಸೇವಿಂಗ್ ಇರುತ್ತೆ. ಎಕ್ಸ್ಪೆಂಡಿಚರ್ ಮತ್ತು ಸೇವಿಂಗ್ ರೇಷಿಯೋ ಕೊಟ್ಟಿದ್ದಾನೆ ಯಾರ್ದು, ರಮೇಶದು. ಎಷ್ಟೈತೆ, 3 ಮತ್ತು 2 ಅದ. 3 ಮತ್ತು 2 ಅನ್ನು ನಾವು ಇವೆರಡು ರೇಷಿಯೋದಲ್ಲಿ ಇರೋದ್ರಿಂದ ಎಕ್ಸಾಕ್ಟ್ ವ್ಯಾಲ್ಯೂ 3x ಮತ್ತು 2x ಅಂತ ಬರೋದ್ವಿ. 30% ಆಫ್ ದ ಇನ್ಕಮ್ ಆಫ್ ಸುರೇಶ್. ಇನ್ಕಮ್ದು ರೇಷಿಯೋ ಕೇಳ್ತಿದ್ದಾನೆ. ಫಸ್ಟ್ ಸುರೇಶ್ ಇನ್ಕಮ್ದು 30%.
ಸುರೇಶದ ಇನ್ಕಮ್ದು 30% ಈಸ್ ಈಕ್ವಲ್ಸ್ ಟು ರಮೇಶದ ಇನ್ಕಮ್ದು 45% ಈಕ್ವಲ್ ಇರುತ್ತೆ. ಪರ್ಸೆಂಟೇಜ್ ಕ್ಯಾನ್ಸಲ್ ಆಯಿತು. 15 2 15 3 ಇದು ರಮೇಶ್ ಈ ಕಡೆ ಬಂದ, ಇದು 2 ಈ ಕಡೆ ಹೋಯ್ತು. ಅಥವಾ ಸುರೇಶನ್ ಕಡೆ ರಮೇಶನ್ ಕಡೆ ಈ ಕಡೆ ಕಳ್ಸೋಣ. ರಮೇಶನ ಇನ್ಕಮ್ ಡಿವೈಡ್ ಬೈ ಸುರೇಶನ್ ಇನ್ಕಮ್ ಈಸ್ ಈಕ್ವಲ್ಸ್ ಟು 2/3 ಆಗುತ್ತೆ. ಅಂದ್ರೆ ಇದು 2 ಆಯ್ತು, ಇದು 3 ಆಯ್ತು. ಇದಕ್ಕೆ 2y ಅನ್ಕೊಳ್ಳೋಣ, ಇದು 3y ಅನ್ಕೊಳ್ಳೋಣ. ಆಮೇಲೆ ಇಲ್ಲಿದ ವ್ಯಾಲ್ಯೂ 1.5 ಟೈಮ್ಸ್ ಅಂತ ಕೊಟ್ಟಿದ್ದಾನೆ. ಇವೊಂದು ಎಕ್ಸ್ಪೆಂಡಿಚರ್ ರಮೇಶಿಂದ ಎಕ್ಸ್ಪೆಂಡಿಚರ್ದು 1.5 ಟೈಮ್ಸ್ ಸುರೇಶಿಂದ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾನೆ. 3x ಐತೆ, ಇದಕ್ಕೆ 1.5 ಟೈಮ್ಸ್ ಮಾಡಿದ್ರೆ 4.5 ಬರ್ತೈತೆ. ಅದಕ್ಕೋಸ್ಕರ ಕ್ಯಾಲ್ಕುಲೇಷನ್ ಈಸಿ ಅಲ್ಲ ಅಂತೇಳಿ ಇವೆರಡು ರೇಷಿಯೋದಲ್ಲಿ ಇರೋದ್ರಿಂದ ಇದಕ್ಕೆ 6x ಮಾಡ್ಕೋತೀವಿ, 4x ಮಾಡ್ಕೋತೀವಿ. ಇದ್ರ 1.5 ಟೈಮ್ಸ್ ಅಂತಂದ್ರೆ 9x ಆಯ್ತು. ಇವಾಗ ಸೇವಿಂಗ್ ಇದು ಬೇಕು ನಮಗೆ, ಇದ್ರ ಸೇವಿಂಗ್ ಪರ್ಸೆಂಟೇಜ್ ಬೇಕಂತಂದ್ರೆ ಆಮೇಲೆ ಎಲ್ಲ ಎಕ್ಸೆಲ್ ಇರಬೇಕು. ಅದಕ್ಕೋಸ್ಕರ ಇನ್ಕಮ್ ಇಸ್ ಈಕ್ವಲ್ಸ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ಐತೆ. ಅದಕ್ಕೋಸ್ಕರ ಎಕ್ಸ್ಪೆಂಡಿಚರ್ 6x ಪ್ಲಸ್ 4x, ಇನ್ಕಮ್ ಬರುತ್ತೆ. ಇನ್ಕಮ್ ಎಷ್ಟದ 2y ಅದ. 6x ಪ್ಲಸ್ 4x ಅಂತಂದ್ರೆ y ಇಸ್ ಈಕ್ವಲ್ಸ್ ಟು 2y ಇಸ್ ಈಕ್ವಲ್ಸ್ ಟು 10 ಬಂತು. ದೆನ್ y ಇಸ್ ಈಕ್ವಲ್ಸ್ ಟು 10x ಬಂತು, 5x ಬಂತು. y ಇಸ್ ಈಕ್ವಲ್ ಟು 5x. 5x ಇಲ್ಲಿ ಹಾಕಿದ್ವಿ, ಇದು 10x ಆಯ್ತು. ಇದು 5x ಇಲ್ಲಿ ಹಾಕಿದ್ವಿ, ಇದು 15x ಆಯ್ತು. ಇಲ್ಲಿ ಆಲ್ರೆಡಿ 9x ಐತೆ, ಇನ್ನು 6x ಬೇಕು ನಮಗೆ. ಯಾಕಂದ್ರೆ 9x ಪ್ಲಸ್ 6x ಸೇರಿಸಿದ್ರೆ 15x ಆಗಬೇಕು. ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ಸೇರಿಸಿದ್ರೆ ಇನ್ಕಮ್ ಆಗಬೇಕು. ನೆಕ್ಸ್ಟ್ ಏನು ಕೇಳಿದಾನೆ, ಇನ್ಕಮ್ ಆಫ್ ದ ಸುರೇಶದ ಸೇವಿಂಗ್ ಆಫ್ ದ ಸುರೇಶ್ 6x ಅದ. ಪರ್ಸೆಂಟೇಜ್ ಹೋಲಿಕೆ ಮಾಡಿರೋ ರಮೇಶಂದು 4x ಅದ. ಇಂಟು 100 ಮಾಡ್ತೀವಿ. 4 1 4 25 x ಕ್ಯಾನ್ಸಲ್ ಆಯಿತು. 25 150 150%. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಸೇಮ್ ಇದು ಕ್ವಶನ್ ಐತೆ. ಇದು ಹೋಮ್ವರ್ಕ್ ತಗೊಳ್ರಿ. ಈ ಕ್ವಶನ್ ನೀವು 38 ಏನದು ಇದು ಕ್ವಶನ್ ಅಲ್ಲಿ ರಮೇಶ್ ಸುರೇಶಿಂದು ಇನ್ಕಮ್ ಟು ತೆಗೀರಿ. ಇಲ್ಲಿ ಇನ್ಕಮ್ ಟು ಇಲ್ಲ, ಇನ್ಕಮ್ ಐಂಡ್ ಮಾಡ್ಕೊಡ್ರಿ. ಇದು ಈ ಕಡೆ ಇರೋದು ಇದು ಇನ್ಕಮ್ ರೇಷಿಯೋ, ಇದು ಎಕ್ಸ್ಪೆಂಡಿಚರ್ ರೇಷಿಯೋ. ಇನ್ಕಮ್ ರೇಷಿಯೋ, ಎಕ್ಸ್ಪೆಂಡಿಚರ್ ರೇಷಿಯೋ. ಒಂದು ಸೆಕೆಂಡ್ ಬರೆದು ಬಿಡ್ತೀನಿ, ಆಮೇಲೆ ಸ್ಕ್ರೀನ್ ಶಾಟ್ ತಗೊಳ್ರಿ. ಇದು ಇನ್ಕಮ್ ರೇಷಿಯೋದ, ಇದು ಎಕ್ಸ್ಪೆಂಡಿಚರ್ ರೇಷಿಯೋ. ಇವಾಗ ಸ್ಕ್ರೀನ್ ಶಾಟ್ ತಗೊಳ್ರಿ ಕ್ವಶನ್. ಇದರ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ಈಸಿ ಐತ್ ಕ್ವಶನ್. ಹೆಂಗ್ ಹೇಳಿದ ನಂಗೆ ಬರ್ಕೊಂತ ಹೋಗ್ರಿ. ರೇಷಿಯೋ ಆಫ್ ಮೆನ್ ಆ್ಯಂಡ್ ವುಮೆನ್. ಮೆನ್ ಆ್ಯಂಡ್ ವುಮೆನ್ ಇಸ್ ಇನ್ ಅ ಗ್ರೂಪ್ ಇಸ್ 8:3. ಮೆನ್ ವುಮೆನ್ ರೇಷಿಯೋ ಏನೈತೆ 8:3. ಓಕೆ, ಇದಕ್ಕೆ 8x ಅನ್ಕೊಳ್ಳೋಣ, 3x ಅನ್ಕೊಳ್ಳೋಣ. ನೆಕ್ಸ್ಟ್ ಏನಾಗುತ್ತೆ, ಇಫ್ ದ 12 ಮೆನ್ ಆ್ಯಂಡ್ 12 ವುಮೆನ್ ಆರ್ ಲೀವ್ ದ ಗ್ರೂಪ್. 12 ಜನ ಮೆನ್ ಹೋದ್ರು, 12 ಜನ ವುಮೆನ್ ಹೋದ್ರು. ಹೋದಾಗ
ರೇಷಿಯೋ ಏನಾಗ್ತೈತೆ 7:, ಇದು ಹೊಳ್ಳಿ ಇನ್ನೊಂದು ಹೊಸ ರೇಷಿಯೋ ಏನಾಗುತ್ತೆ 7:2 ಆಗುತ್ತೆ. ಇದು ಹೆಂಗೆ ಕೊಟ್ಟಿದೆ ನಿಮಗೆ ಬರೆಯೋಣ. 8x - 12x ಆದಾಗ ಅಥವಾ 3x - 12 ಆದಾಗ 7/2 ರೇಷಿಯೋ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ 8 16x - 24 ಈಸ್ ಈಕ್ವಲ್ಸ್ 7 21x - 12 84. ಇದು ಈ ಕಡೆ ಬರುತ್ತೆ, ಇದು 84 ಈ ಕಡೆ ಹೋಗುತ್ತೆ. 84 ಪ್ಲಸ್ ಇದು -24 ಈಸ್ ಈಕ್ವಲ್ಸ್ ಟು 21ರಲ್ಲಿ 16 ಹೋದರೆ 5x ಉಳಿತು. 24 ಹೋದರೆ 60 ಉಳಿತು ಈಸ್ ಈಕ್ವಲ್ಸ್ ಟು 5x. ದೆನ್ x ಈಸ್ ಈಕ್ವಲ್ಸ್ ಟು 12. 12 60 ಆಗುತ್ತೆ. 12 ಬಂತು. ಫೈಂಡ್ ದ ನಂಬರ್ ಆಫ್ ಪೀಪಲ್ಸ್ ಇನ್ ದ ಗ್ರೂಪ್. ಎಷ್ಟಿದ್ರು 8 ಮತ್ತು 3 ಟೋಟಲ್ ರೇಷಿಯೋದಾಗಿತ್ತು. 8 + 3 11x ಇತ್ತು. 11x × 12 ಅಂತಂದರೆ 11 11 121 12 × 11 132. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಇದು ನಾರ್ಮಲ್ ಮೆಥಡಿಂದ ಸಾಲ್ವ್ ಮಾಡಿದ್ದು. ಇನ್ನೊಂದು ರೇಷಿಯೋ ಮೆಥಡಲ್ಲಿ ಇನ್ನೊಂದು ಮೆಥಡ್ ಐತೆ. ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂದರೆ ಶಾರ್ಟ್ ಆಗಿ ಮೆನ್ ಮತ್ತು ವುಮೆನ್ ರೇಷಿಯೋ ಕೊಟ್ಟಿದ್ದಾನೆ 8:3. ಇವರು ಇಲ್ಲಿನೂ 12 ಜನ ಹೋದ್ರು, ಇಲ್ಲಿನೂ 12 ಜನ ಹೋದ್ರು. ಮೈನಸ್ ಆಗ್ತಿದೆ ಎರಡು ಕಡೆ ಮೈನಸ್ ಆಗ್ತಿದೆ. ಆದಾಗ ರೇಷಿಯೋ ಏನು ಉಳಿತೈತೆ 7:2. ಈಗ ಇಲ್ಲಿಂದ ಇಲ್ಲಿ ನೋಡಿದಾಗ 1 ಕಡಿಮೆ ಆಗುತ್ತೆ, ಇಲ್ಲಿಂದ ಇಲ್ಲಿ ನೋಡಿದ್ರೆ 1 ಕಡಿಮೆ ಆಗತ್ತೈತಿ. ಅದಕ್ಕಿಂತ ಮೊದಲು ನಾವು ಏನು ಚೆಕ್ ಮಾಡಬೇಕು, ಇವರಿಬ್ಬರ ಮಧ್ಯದ ಡಿಫ್ರೆನ್ಸ್ ಏನೈತಿ 8 - 3 5 ಐತಿ, 7 - 2 5 ಐತಿ. ಇವೆರಡು ಕರೆಕ್ಟ್ ಇದ್ದಾಗ ಮಾತ್ರ ಈ ಥರ ಡಿಫ್ರೆನ್ಸ್ ನೋಡಬೇಕು. ಅರ್ಥ ಆಗತ್ತದ ಅನ್ಕೊತೀನಿ. 8ರಲ್ಲಿ 3 ಹೋದರೆ 5 ಬಂತದೆ, ಇಲ್ಲಿ 7ರಲ್ಲಿ 2 ಹೋದರೆ 5 ಬರುತ್ತೆ. ಇವೆರಡು ಕರೆಕ್ಟ್ ಆಗಿದ್ದಾವೆ ಅಂದರೆ ಬ್ಯಾಲೆನ್ಸಲ್ಲಿ ಇದೆ. ಇವೆರಡು ಬ್ಯಾಲೆನ್ಸಲ್ಲಿ ಇದೆ ಅಂದಾಗ ಈ ಥರ ವರ್ಟಿಕಲ್ ಡಿಫ್ರೆನ್ಸ್ ನೋಡೋದು. 8ರಲ್ಲಿ ಎಷ್ಟು 7 ಹೋದರೆ 1 ಉಳಿತೈತಿ. 8ರಲ್ಲಿ 7 ಅಂದ್ರೆ 1 ಯೂನಿಟ್ ಮೈನಸ್ ಆಗಿದೆ. 3ರಲ್ಲಿ 2 ಬಂದಂದ್ರೆ ಇಲ್ಲಿನೂ 1 ಯೂನಿಟ್ ಮೈನಸ್ ಆಗಿದೆ. ಆ 1 ಯೂನಿಟ್ ವ್ಯಾಲ್ಯೂ 12 ಅದ ಅಂತಂದ್ರೆ 8 + 3 11 ಯೂನಿಟ್ ವ್ಯಾಲ್ಯೂ ಎಷ್ಟಾಗುತ್ತೆ? 11 × 12 132. ಈ ರೀತಿ ಬಿಡಿಸಬಹುದು ಈಸಿಯಾಗಿ. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಸೇಮ್ ಟು ಸೇಮ್ ಅದೇ ಕ್ವಶನ್ ಐತೆ. ಈಗ ನಾನು ಇನ್ನ ಲಾಸ್ಟ್ ಟೈಮ್ ಒಂದು ಏನು ಮೆಥಡ್ ಹೇಳಿದ್ದಲ್ಲ ಆ ಮೆಥಡ್ ಮೂಲಕ ಸಾಲ್ವ್ ಮಾಡಿ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದರಿಂದ ಮಾಡ್ಬೋದು. ಬಟ್ ಈ ಥರದ ಕ್ವಶನ್ಸ್ಗಳು ಸ್ವಲ್ಪ ಇನ್ಕ್ರೀಸ್ ಲೆವೆಲಲ್ಲಿ ಬಂದಾಗ ನಾನು ಇನ್ನ ಕೊನೆಗೆ ಏನು ಹೇಳಿದಲ್ಲ ಆ ಮೆಥಡ್ ಯೂಸ್ ಆಗುತ್ತೆ. ಅದ್ರ ಮೇಲೆ ಇಲ್ಲಿಗೆ ಎಂಡ್ ಆಗಲ್ಲ ಈ ಕ್ವಶನ್ಸ್ಗಳು. ಈ ಥರದ ಮೆಥಡ್ಗಳದ್ದು ರೇಷಿಯೋದಲ್ಲಿ ಕ್ವಶನ್ಸ್ಗಳು ಬರ್ತವೆ. ಅದಾದ ನಂತರ ಪಾರ್ಟ್ನರ್ಶಿಪ್ಪಲ್ಲಿ ಕೂಡ ಬರ್ತೈತೆ. ಅದಾದ ನಂತರ ಮಿಕ್ಸರ್ ಎಲಿಗೇಷನಲ್ಲೂ ಕೂಡ ಬರುತ್ತೆ. ಎಷ್ಟು ಲೀಟರ್ ಮಿಲ್ಕ್ ತೆಗಿತೀವಿ, ಎಷ್ಟು ಲೀಟರ್ ವಾಟರ್ ತೆಗಿತೀವಿ, ಆಮೇಲೆ ರೇಷಿಯೋ ಹಿಂಗಾಗತ್ತೆ, ಇದು ಬರುತ್ತೆ. ಆಮೇಲೆ ಏಜಸ್ ಅಲ್ಲಿ ಕೂಡ 8 ವರ್ಷದಿಂದ ರೇಷಿಯೋ ಇದು ಇತ್ತು, ಮುಂದೆ 8 ವರ್ಷ ಆದ ನಂತರ ರೇಷಿಯೋ ಇದು ಆಗುತ್ತೆ, ಅಂದ್ರೆ 8 ವರ್ಷ ಆ್ಯಡ್ ಆಗುತ್ತೆ ಎರಡೂ ಜನದ ಮಧ್ಯದಲ್ಲಿ. ಆ ಥರದ ಕ್ವಶನ್ಸ್ಗಳು ಇನ್ನೂ ಹಲವಾರು ಬರ್ತವೆ. ರೇಷಿಯೋ ಟಾಪಿಕ್ ಇಲ್ಲಿಗೆ ಎಂಡ್ ಆಯ್ತು ಅನ್ಕೋಬೇಡ್ರಿ. ಎಲ್ಲಿವರೆಗೂ ನಾವು ಪಾರ್ಟ್ನರ್ಶಿಪ್ಪು, ಆಮೇಲೆ ಏಜಸ್, ಅದಾದ ನಂತರ ಮಿಕ್ಸರ್ ಎಲಿಗೇಷನ್ ಮುಗಿಸಲ್ಲ ಅಲ್ಲಿವರೆಗೂ ಈ ರೇಷಿಯೋ ಚಾಪ್ಟರ್ ಕಂಪ್ಲೀಟ್ ಆಗಲ್ಲ. ಅಲ್ಲಿವರೆಗೂ ರೇಷಿಯೋ ಚಾಪ್ಟರ್ ಐತೆ ಅಂತ ಅರ್ಥನೇ. ಇನ್ನು ಈ ಕೊನೆಗೆ ಹೇಳಿರೋ ಮೆಥಡ್ ಇಂದ ಸಾಲ್ವ್ ಮಾಡ್ರಿ. Okay. The ratio of men and women in a group is 6:3. 6:3 ಅನ್ನು ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ? ಇದು 3 ಇಲ್ಲ 3 3 2:1. 8 men and 8 women leave the group. ಇಲ್ಲಿ 8 ಜನ ಹೋದ್ರು. ರೇಷಿಯೋ ಏನಾಗುತ್ತೆ? 10:4. 10:4 ನಾವೇನು ಬರೆಯೋದು? 5:2 ಅಂತ ಬರೀಬಹುದು. ಇವಾಗ ಬ್ಯಾಲೆನ್ಸ್ ಐತೆ ಇಲ್ಲ ನೋಡ್ರಿ. 2ರಲ್ಲಿ 1 ಹೋದ್ರೆ 1 ಐತೆ, 5ರಲ್ಲಿ 2 ಹೋದ್ರೆ 3 ಐತೆ. ಬ್ಯಾಲೆನ್ಸ್ ಇಲ್ಲ ಅಂದಾಗ ಇಲ್ಲಿ ಬಂದಂತ ವ್ಯಾಲ್ಯೂವನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ, ಇಲ್ಲಿ ಬಂದಂತ ವ್ಯಾಲ್ಯೂವನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲಿ ಬಂದಂತ ವ್ಯಾಲ್ಯೂ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 5 and 2 ಉಳಿತೈತೆ. ಇದರಲ್ಲಿ ಏನ್ ಚೇಂಜ್ ಆಗಲ್ಲ. ಈ ವ್ಯಾಲ್ಯೂವನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ 3 2 6 ಇದು ಬರುತ್ತೆ, 3 1 3 ಇದು ಬರುತ್ತೆ. ಇದರ ಅವಶ್ಯಕತೆ ಇಲ್ಲ. ಇವಾಗ ಕಂಪೇರ್ ಮಾಡೋದು ವರ್ಟಿಕಲಿ. 6ರಲ್ಲಿ 5 ಬಂದೈತಿ ಅಂದ್ರೆ -1 ಯೂನಿಟ್ ಆಗೈತಿ. 3ರಲ್ಲಿ 1 ಆಗೈತಿ ಅಂದ್ರೆ -1 ಯೂನಿಟ್ ಆಗೈತಿ. ಎರಡೂ ಕಡೆ ಸೇಮ್ ಆಗಿರ್ಬೇಕು, ಯಾಕಂದ್ರೆ ಎರಡು ಕಡೆ ಸೇಮ್ ಜನ ಎಕ್ಸಿಟ್ ಆಗಿದ್ದಾರೆ. -1 ಆಯ್ತು ಅಂದ್ರೆ ಇಲ್ಲಿ -8 ಆಗ್ತಾ ಇದೆ ಕ್ವಶನ್ ಪ್ರಕಾರ, ಅಂದ್ರೆ 1 ಯೂನಿಟ್ ವ್ಯಾಲ್ಯೂ 8 ಆಯ್ತು.
ಒಂದು ಯೂನಿಟ್ ವ್ಯಾಲ್ಯೂ 8 ಅಂದರೆ ಕೇಳಿರೋದೇನು ಫೈಂಡ್ ದ ನಂಬರ್ ಆಫ್ ಪೀಪಲ್ ಇನ್ ಗ್ರೂಪ್. 6 ಮತ್ತು 3 9 ಆಯ್ತು. 9 ಯೂನಿಟ್ ವ್ಯಾಲ್ಯೂ 9 8 8 9 8 72. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೇನೆ. ನೆಕ್ಸ್ಟ್ ಕ್ವಶನ್. ಇದಕ್ಕೆ ನಾರ್ಮಲ್ ಮೆಥಡ್ ಇಂದ ಮಾಡ್ಬೇಕು. ಇದು ರೇಷಿಯೋದಲ್ಲಿ ಹೇಳಿದಿಲ್ಲ, ಆ ಮೆಥಡ್ ಇಂದ ಬರಂಗಿಲ್ಲ. ನಾರ್ಮಲ್ ಮೆಥಡ್ ಇಂದ ಟ್ರೈ ಮಾಡ್ರಿ, ಈಸಿ ಕ್ವಶನ್ ಐತಿ. ಕ್ವಶನ್ ಫಸ್ಟ್ ಸ್ಟೆಪ್ ಇಂದ ನಾನು ಯಾವ ರೀತಿ ಸಾಲ್ವ್ ಮಾಡಿದಿಲ್ಲ ಆ ರೀತಿ ಹೆಂಗೇನು ಗಂಡ ಕೊಟ್ಟಿರ್ತ ನಾನು ಬರ್ಕೊಂತ. ಸಾಲ್ವ್ ಮಾಡಿದ್ರ ಅಂತ ಅನ್ಕೋತೀನಿ. ರೇಷಿಯೋ ಆಫ್ ಟೋಟಲ್ ನಂಬರ್ ಆಫ್ ಮೇಲ್ ಅಂಡ್ ಫಿಮೇಲ್ ಎಂಪ್ಲಾಯೀಸ್ ಇನ್ ಅ ಕಂಪನಿ ಈಸ್ 5:6. ಮೇಲ್ ಅಂಡ್ ಫಿಮೇಲ್ ರೇಷಿಯೋ ಎಷ್ಟೈತೆ? 5:6. ಇದಕ್ಕೆ 5x ಅನ್ಕೊಳ್ಳೋಣ, 6x ಅನ್ಕೊಳ್ಳೋಣ. ಫಸ್ಟಿಗೆ ಏನಾಯ್ತು, 22 ಎಂಪ್ಲಾಯೀಸ್ ಆರ್ ರಿಸೈನ್ಡ್. 22 ಎಂಪ್ಲಾಯೀಸ್ ರಿಸೈನ್ ಆಗ್ತಾರೆ. 22 ಎಂಪ್ಲಾಯೀಸ್ ರಿಸೈನ್ ಆಗ್ತಾರೆ ಅಂತಂದ್ರೆ ಯಾವ ರೇಷಿಯೋದಲ್ಲಿ ರಿಸೈನ್ ಆಗ್ತಾರೆ? ಮೇಲ್ ಎಷ್ಟು ಜನ ಹೋಗ್ತಾರೆ, ಫಿಮೇಲ್ ಎಷ್ಟು ಜನ ಹೋಗ್ತಾರೆ, ಹೆಂಗೆ ಕಂಡಿಡ್ತೀರಾ ನೀವು? ಮೇಲ್ ಮತ್ತು ಫಿಮೇಲ್ ರೇಷಿಯೋ ಗೊತ್ತೈತೆ ನಮ್ಗೆ. ಮೇಲ್ ಮತ್ತು ಫಿಮೇಲ್ ರೇಷಿಯೋ 5:6 ಅದ. 5 6 11 ಆಗುತ್ತೆ. 11 ಯೂನಿಟ್ ವ್ಯಾಲ್ಯೂ 22 ಅಂದ್ರೆ 11 ಒಂದಲೇ 11 ಎರಡಲೇ 1 ಯೂನಿಟ್ ವ್ಯಾಲ್ಯೂ 2 ಬಂತು ಅಂದ್ರೆ 5 ಎರಡಲೇ 10 ಜನ ಮೇಲ್. ಫಿಮೇಲ್ ಎಷ್ಟು ಜನ ಆಗ್ತಾರೆ? 5 5 10 1 ಯೂನಿಟ್ ವ್ಯಾಲ್ಯೂ 2 ಬಂದ್ರೆ 6 12. 10 + 12 22 ಆಗುತ್ತೆ. ಫಿಮೇಲ್ 12, ಇವರು ಮೇಲ್ 10. ಅರ್ಥ ಆಯ್ತು ಅನ್ಕೊಂತೀನಿ. ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಮೇಲ್ ಇದ್ದಾರೆ, ಫಿಮೇಲ್ ಇದ್ದಾರೆ, ಅವರಿಬ್ಬರು ರೇಷಿಯೋ 5:6. 22 ಜನ ಬಿಟ್ಟು ಹೋಗ್ತಾರೆ. 22 ಜನ ಬಿಟ್ಟು ಹೋಗ್ತಾರೆ ಅಂತಂದ್ರೆ ಯಾವ ರೇಷಿಯೋದಲ್ಲಿ ಹೋಗ್ತಾರೆ? ಅವರು 5:6 ಜನ ರೇಷಿಯೋದಲ್ಲಿ ಹೋಗ್ಬೇಕು. 22 ಜನ 5:6 ರೇಷಿಯೋ ಅಂತಂದ್ರೆ 5 + 6 11. 11 ಯೂನಿಟ್ ವ್ಯಾಲ್ಯೂ 22 ಅಂದ್ರೆ 1 ಯೂನಿಟ್ ವ್ಯಾಲ್ಯೂ 2 ಆಯ್ತು. 5 2 10 ಆಯ್ತು. 5 6 2 12 ಆಯ್ತು. ಮೇಲ್ ಎಷ್ಟು ಜನ ಹೋದ್ರು? 10 ಜನ. ಫಿಮೇಲ್ ಎಷ್ಟು ಜನ ಹೋದ್ರು? 12 ಜನ. ಇದು ಮೇಲ್ 5x ಅನ್ಕೊಳ್ಳೋಣ, ಇದು 6x ಅನ್ಕೊಳ್ಳೋಣ. ಇದ್ರಾಗ -10 ಆದರೂ ಇಲ್ಲಿ -12 ಆದ್ರು. ನೆಕ್ಸ್ಟ್, ಫ್ರಮ್ ದ ಕಂಪನಿ ಅಂಡ್ 14 ನ್ಯೂ ಮೇಲ್ ಎಂಪ್ಲಾಯೀಸ್ ಅಂಡ್ 12 ನ್ಯೂ ಫಿಮೇಲ್ ಎಂಪ್ಲಾಯೀಸ್ ಜಾಯ್ನ್ಡ್. ಪ್ಲಸ್ 14 ಮೇಲ್ ಎಂಪ್ಲಾಯೀಸ್ ಬಂದರು, ಪ್ಲಸ್ 12 ಫಿಮೇಲ್ ಎಂಪ್ಲಾಯೀಸ್ ಬಂದರು. ಅವಾಗ ಬಂದಾಗ ನ್ಯೂ ರೇಷಿಯೋ ಏನಾಗುತ್ತೆ? 17:18 ಆಗುತ್ತೆ. 17:18 ಆಗುತ್ತೆ. ಅಂದರೆ 5x ಅಲ್ಲಿ -10 ಮೊದಲು 10 ಜನ ಹೋದ್ರು ಮತ್ತು 14 ಜನ ವಾಪಸ್ ಬಂದರು. 6x ಅಲ್ಲಿ -12 ಜನ ಹೋದ್ರು, ಅದೇ 12 ಜನ ವಾಪಸ್ ಬಂದರು. ಅವಾಗ ರೇಷಿಯೋ ಏನಾಯಿತು? 17/18 ಆಯಿತು. ಇದನ್ನೇ ಸಾಲ್ವ್ ಮಾಡೋಣ. 5x ಅಲ್ಲಿ -10 + 14 ಅಂತಂದರೆ 5x + 4 ಬಂತು, ಡಿವೈಡೆಡ್ ಬೈ -12 ಕ್ಯಾನ್ಸಲ್ ಆಗಿ 6x ಬಂತು, ಇಸ್ ಈಕ್ವಲ್ಸ್ ಟು 17/18. 6 ಒಂದಲೇ 6 3 18 ಆಯ್ತು. ಈ ಕಡೆ ಬಂದಿದ್ದು 17x, 5 3 15, 15x, 4 3 12, 12 + 12 15. ಈ ಕಡೆ ಹೋಗಿ 2x ಬಂತು, 12 ಬಂತು, x ವ್ಯಾಲ್ಯೂ 6 ಬಂತು. x ವ್ಯಾಲ್ಯೂ 6 ಬಂತು. ಕೇಳಿರೋದೇ ನಾನು ಫೈಂಡ್ ದ ಇನಿಷಿಯಲ್ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ದ ಕಂಪನಿ. ಇನಿಷಿಯಲ್ ನಂಬರ್ ಎಷ್ಟು ಅಂದರೆ 5x ಮತ್ತು 6x, ಟೋಟಲ್ 11x ಇದ್ದಾರೆ. 11x × 6 ಅಂತಂದರೆ
11x ಇದ್ದಾರೆ, 11x ವ್ಯಾಲ್ಯೂ 6 ಇದೆ, 11 into 6 ಅಂದರೆ 66. ಇನಿಷಿಯಲಿ 66 ಜನ ಇದ್ದರು. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಬೇಕಿದ್ರೆ ಇನಿಷಿಯಲಿ 66 ಜನ ತಗೊಳ್ರಿ, ಯಾವ ರೇಷಿಯೋದಲ್ಲಿ ಅಂದ್ರೆ ಪ್ರೂವ್ ಆಗ್ಲಿಕ್ಕೋಸ್ಕರ ಯಾವ ರೇಷಿಯೋದಲ್ಲಿ ಇದ್ದಾರೆ ಇವರು 5:6. 5:6 ಅಂದ್ರೆ 11 ಆಗುತ್ತೆ. 11 ಯೂನಿಟ್ ವ್ಯಾಲ್ಯೂ ಎಷ್ಟಾಯಿತು? 66 ಅಂದ್ರೆ 1 ಯೂನಿಟ್ ವ್ಯಾಲ್ಯೂ ಎಷ್ಟಾಗುತ್ತೆ? 11 11 ಆರ್ಲೆ 1 ಯೂನಿಟ್ ವ್ಯಾಲ್ಯೂ 6 ಆಯಿತು. 6 5 30, 6 6 36. ಫಸ್ಟಿಗೆ ಏನಾದರೂ 22 ಜನ ಎಂಪ್ಲಾಯಿ ಹೋದರು. 22 ಅಂತಂದರೆ 5:6 ಹೋಗ್ತಾರೆ. ಇವ್ರು 10 ಜನ, ಇವ್ರು 12 ಜನ. ಇದರಲ್ಲಿ ಮೊದಲು -10 ಆಯ್ತು, ಇದ್ರ -12 ಆಯ್ತು. ಆಮೇಲೆ ಇಲ್ಲಿ +14 ಜನ ಬಂದರು, ಇಲ್ಲಿ +12 ಜನ ಬಂದರು. ಅವಾಗ ರೇಷಿಯೋ ಏನಾಗಬೇಕು? 17:18 ಆಗಬೇಕು. ಆಗತ್ತೆಲ್ಲ ಚೆಕ್ ಮಾಡೋಣ. ಇವಾಗ ಇಲ್ಲಿ 20 ಉಳಿತು. 20 + 14 ಎಷ್ಟಾಗತ್ತೆ? 34 ಆಯ್ತು ಫೈನಲ್ ಆಗಿ. ಇಲ್ಲಿ 36, 12 12 ಹೋಗಿ ಎಷ್ಟು ಉಳಿತೈತಿ? 36 ಉಳಿತೈತಿ. 34 / 36, 2 17, 2 18, 2 17, 2 18, 17/18. ಇದೇ ಸೇಮ್ ರೇಷಿಯೋ ಬಂತು. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್. The ratio of number of boys and girls who participated in the quiz is 3:4. ಬಾಯ್ಸ್ ಗರ್ಲ್ಸ್ ಇವರಿಬ್ಬರು ಯಾವ ರೇಷಿಯೋದಲ್ಲಿ? 3:4 ರೇಷಿಯೋದಲ್ಲಿ ಪಾರ್ಟಿಸಿಪೇಟ್ ಆಗಿದ್ದಾರೆ. ಆ್ಯಂಡ್ 40% ಆಫ್ ದ ಗರ್ಲ್ಸ್ ಗಾಟ್ ಸೆಲೆಕ್ಟೆಡ್. 40% ಆಫ್ ದ ಗರ್ಲ್ಸ್ ಗಾಟ್ ಸೆಲೆಕ್ಟೆಡ್ ಅಂದರೆ ಗರ್ಲ್ಸ್ 4 ಜನ ಇದ್ದಾರೆ, ಇದರಲ್ಲಿ 40% ಸೆಲೆಕ್ಟ್ ಆಗಿದ್ದಾರೆ. 40% ಅಂದರೆ 4 4 16 ಆಗುತ್ತೆ. ಪಾಯಿಂಟ್ ಎಲ್ಲಿ ಬರುತ್ತೆ? ಅದಕ್ಕೋಸ್ಕರ ಬಾಯ್ಸ್ 30 ಜನ ಇದ್ದಾರೆ ಅನ್ಕೊಳ್ಳೋಣ, ಗರ್ಲ್ಸ್ 40 ಜನ ಇದ್ದಾರೆ ಅಂದ್ರೆ. ಯಾಕಂದರೆ ಇವರು ಇಬ್ಬರು ರೇಷಿಯೋದಲ್ಲಿದ್ದಾರೆ. ರೇಷಿಯೋದಲ್ಲಿ ಏನು ಭೀ ಆಗ್ಬೋದು. 30 ಜನ ಇದ್ದಾರೆ, 40 ಜನ ಇದ್ದಾರೆ. ಈ 40 ಜನ ಗರ್ಲ್ಸಲ್ಲಿ 40% ಗರ್ಲ್ಸ್ ಸೆಲೆಕ್ಟ್ ಆಗಿದ್ದಾರೆ. ಸೆಲೆಕ್ಟೆಡ್, ನಾಟ್ ಸೆಲೆಕ್ಟೆಡ್. ಇಲ್ಲೇ ಬರೋಣ, ಸೆಲೆಕ್ಟೆಡ್ ಆರ್ ನಾಟ್ ಸೆಲೆಕ್ಟೆಡ್. 40% ಸೆಲೆಕ್ಟ್ ಆಗಿದ್ದಾರೆ, 4 4 16 ಜನ ಸೆಲೆಕ್ಟ್ ಆಗಿದ್ದಾರೆ. ಇಫ್ ದ ನಂಬರ್ ಆಫ್ ಗರ್ಲ್ಸ್ ಹೂ ಆರ್ ನಾಟ್ ಸೆಲೆಕ್ಟೆಡ್ ಈಸ್ 180. ಇದರದ ಎಕ್ಸಾಕ್ಟ್ ವ್ಯಾಲ್ಯೂ, ಈಗ 16 ಜನ ಉಳಿತು ಅಂದರೆ ಎಲ್ಲಿಷ್ಟು ಉಳಿಯಿತು? 10 ಹೋಯ್ತು, 30 ಉಳಿಯಿತು, 6 ಹೋಯ್ತು, 24 ಉಳಿಯಿತು. 24 ಜನ ನಮ್ಮ ಪ್ರಕಾರ ಉಳಿತು. ಆ 24 ಯೂನಿಟ್ ವ್ಯಾಲ್ಯೂನೇ 180 ಕೊಟ್ಟಿದ್ದಾನೆ ನಾನು. 180 ಅಂದರೆ ಇದೇನಾಗುತ್ತೆ? 180 ಡಿವೈಡೆಡ್ ಬೈ 24 ಆಗುತ್ತೆ 1 ಯೂನಿಟ್ ವ್ಯಾಲ್ಯೂ. 6 4 24, 6 3 30 ಬಂತು. 15/2 1 ಯೂನಿಟ್ ವ್ಯಾಲ್ಯೂ 15/2 ಬಂತು.
ಒಂದು ಯೂನಿಟ್ ವ್ಯಾಲ್ಯೂ 15/2 ಕೇಳಿದಾನೇನು. ದೆನ್ ಫೈಂಡ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪಾರ್ಟಿಸಿಪೇಟೆಡ್ ಇನ್ ದ ಕಾಂಪಿಟೇಷನ್. ನಮ್ಮ ಪ್ರಕಾರ ಎಷ್ಟು? 30 + 40 70 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಂಟು 15 ಡಿವೈಡೆಡ್ ಬೈ 2. 2 ಒಂದು 35 ಆಯ್ತು. 35 ಇಂಟು 15 ಅಂದರೆ 15 5 75. 5 ಇಲ್ಲಿ ಬಂತು, 7 ಕ್ಯಾರಿ, 15 3 45, 45 ಒಂದು 7 ಅಂದರೆ 52. 525 ಜನ ಟೋಟಲ್ ಪಾರ್ಟಿಸಿಪೇಟ್ ಆಗಿದ್ದಾರೆ. ಅರ್ಥ ಆಯ್ತು ಅನ್ಕೊಂತೀನಿ. ಎಲ್ಲೆಲ್ಲಿ ನಮ್ಗೆ ಹೆಂಗೆ ಬೇಕು ಆ ರೀತಿ ನಾವು ವ್ಯಾಲ್ಯೂವನ್ನು ಅಜ್ಯೂಮ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನಾವು ಹೆಂಗೆ ಅಜ್ಯೂಮ್ ಮಾಡಿದ್ವಿ, 3:4 ಅಲ್ಲಿ ಗರ್ಲ್ಸ್ ಮತ್ತು ಬಾಯ್ಸ್ ಇದ್ದಾರೆ. ಅದಕ್ಕೋಸ್ಕರ ಈ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ಹೇಳಿದ್ರೆ 30 ಅನ್ಕೊಂಡ್ವಿ, 40 ಅನ್ಕೊಂಡ್ವಿ. ಯಾಕಂದ್ರೆ ಇವೆರಡು ರೇಷೋದಲ್ಲಿದ್ದಾವೆ, ಮತ್ತು 0 ಕ್ಯಾನ್ಸಲ್ ಆಗಿ ಅಷ್ಟೇ ಬರುತ್ತೆ. ಈಗ ನೆಕ್ಸ್ಟ್ ಟೋಟಲ್ ಜನ ಎಷ್ಟಾದರೂ 70 ಆದರು. ಈಗ ಇದರಲ್ಲಿ 40% ಸೆಲೆಕ್ಟ್ ಆಗಿದ್ದಾರೆ ಅಂದರೆ 16 ಜನ ಸೆಲೆಕ್ಟ್ ಆಗಿದ್ದಾರೆ, 24 ಜನ ಸೆಲೆಕ್ಟ್ ಆಗಿಲ್ಲ. ಆ ಸೆಲೆಕ್ಟ್ ಆಗಿರೋದು ಜನರದೇ ವ್ಯಾಲ್ಯೂ ಕೊಟ್ಟಿದ್ದಾನೆ ನಾನು. ಎಷ್ಟಕ್ಕದು? 180ಗೆ ಈಕ್ವಲ್ ಅದ. ಅಂದರೆ 24 ಯೂನಿಟ್ ವ್ಯಾಲ್ಯೂ 180 ಅಂದರೆ 1 ಯೂನಿಟ್ ವ್ಯಾಲ್ಯೂ 180 ಡಿವೈಡ್ ಬೈ 24. 1 6 4 24, 6 3 18, 30 ಬತ್ತು. 1 ಯೂನಿಟ್ ವ್ಯಾಲ್ಯೂ ಎಷ್ಟಾಗುತ್ತೆ? 15/2 ಬರುತ್ತೆ. ನಮ್ಗೆ ಕೇಳಿರೋದು ಟೋಟಲ್ 70 ಯೂನಿಟ್ದು. 70 ಯೂನಿಟ್ ವ್ಯಾಲ್ಯೂ ಅಂದರೆ 70 ಇಂಟು 15/2. ಇದು 70ರದ ಅರ್ಧ ಆಗುತ್ತೆ, ಅಂದ್ರೆ 35 ಆಯಿತು. 35 ಇಂಟು 15 525. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಲಾಸ್ಟ್ 2 ಕ್ವಶನ್ ಅದು ಆಯ್ತಷ್ಟೇ.
ಓಕೆ, ಕ್ವಶನ್ ಈಸಿ ಐತಿ. ಇನ್ ಅ ಸ್ಕೂಲ್ ದೇರ್ ವೇರ್ 2000 ಸ್ಟೂಡೆಂಟ್ಸ್, 2000 ಜನ ಟೋಟಲ್ ಸ್ಟೂಡೆಂಟ್ಸ್ ಇದಾರೆ. ಓಕೆ, ರೇಷಿಯೋ ಆಫ್ ಬಾಯ್ಸ್ ಟು ದ ಗರ್ಲ್ಸ್ ಇಸ್ 4:6. 4:6 ಅನ್ನ 2:3 ಅಂತಾನೆ ಬರೀಬಹುದು, ಇಲ್ಲ 4:6 ಬರೀರಿ, ಯಾಕಂದ್ರೆ ವ್ಯಾಲ್ಯೂ ಕಂಡಿಡಿಯಕ್ಕೆ ಈಸಿ ಆಗುತ್ತೆ. 6 + 4 10 ಆಗತ್ತಲ್ಲ, ಅದಕ್ಕೋಸ್ಕರ 10 ಯೂನಿಟ್ ವ್ಯಾಲ್ಯೂ 2000 ಅಂದ್ರೆ 1 ಯೂನಿಟ್ ವ್ಯಾಲ್ಯೂ 200 ಆಗುತ್ತೆ. 4 200 800 ಆಗುತ್ತೆ, ಇದು 1200 ಆಗುತ್ತೆ. ಎಕ್ಸಾಕ್ಟ್ ವ್ಯಾಲ್ಯೂ ಸಿಕ್ತು ನಮಗೆ. ಯಾವುದು? ಬಾಯ್ಸ್ ಮತ್ತು ಗರ್ಲ್ಸ್. ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಬಾಯ್ಸ್ 800 ಇದ್ದಾರೆ, ಗರ್ಲ್ಸ್ 1200. ನೆಕ್ಸ್ಟ್ ಏನಾಗ್ತದೆ, ಇನ್ನು ನ್ಯೂ ಅಕಾಡೆಮಿಕ್ ಇಯರ್ ಸೆಷನ್, ಹೊಸ ಸೆಷನ್ ಬಂದಾಗ ಸಮ್ ಬಾಯ್ಸ್ ಬಿಟ್ಟು ಹೋಗ್ತಾರೆ ಆ್ಯಂಡ್ ಸಮ್ ಗರ್ಲ್ಸ್, ಸೇಮ್ ನಂಬರ್ ಆಫ್ ಗರ್ಲ್ಸ್. ಕೆಲವೊಂದು ಸಮ್ ಬಾಯ್ಸ್ ಬಿಟ್ಟು ಹೋಗ್ತಾರೆ, ಅದೇ ನಂಬರ್ ಎಷ್ಟು ಜನ ಬಾಯ್ಸ್ ಬಿಟ್ಟು ಹೋಗಿದಾರಲ್ಲ ಅಷ್ಟೇ ಸೇಮ್ ನಂಬರ್ ಆಫ್ ಗರ್ಲ್ಸ್ ಅಡ್ಮಿಷನ್ ತಗೋತಾರೆ. ಎಕ್ಸ್ ಅಷ್ಟು ಬಾಯ್ಸ್ ಬಿಟ್ಟು ಹೋದಂದ್ರೆ ಎಕ್ಸ್ ಅಷ್ಟು ಗರ್ಲ್ಸ್ ಆ್ಯಡ್ ಆಗ್ತಾರೆ. ಅವಾಗ ರೇಷಿಯೋ ಏನಾಗುತ್ತೆ, ಆಫ್ಟರ್ ದಿಸ್ ಚೇಂಜ್ ದ ನ್ಯೂ ಬಾಯ್ಸ್ it becomes 3/7 of the number of girls. ಅಂದ್ರೆ ಬಾಯ್ಸ್ ಬೈ ಗರ್ಲ್ಸ್ ರೇಷಿಯೋ ಏನಾಗುತ್ತೆ, 3:7 ಆಗುತ್ತೆ. ಇವಾಗ ನಮ್ಮ ಪ್ರಕಾರ ಬಾಯ್ಸ್ ಎಷ್ಟಿದ್ದಾರೆ, ಟೋಟಲ್ 800ರಲ್ಲಿ ಎಕ್ಸ್ ಅಷ್ಟು ಬಾಯ್ಸ್ ಹೊರಗಡೆ ಹೋಗಿದ್ದಾರೆ, 1200 ಗರ್ಲ್ಸ್ ಅಲ್ಲಿ ಎಕ್ಸ್ ಅಷ್ಟು ಗರ್ಲ್ಸ್ ವಾಪಸ್ ಆ್ಯಡ್ ಆಗಿದ್ದಾರೆ, ಈಸ್ ಈಕ್ವಲ್ಸ್ ಟು 3/7. ಇದನ್ನು ಸಿಂಪ್ಲಿಫೈ ಮಾಡಿದಾಗ 8 56, 5600 - 7x ಈಸ್ ಈಕ್ವಲ್ಸ್ ಟು 12 36 ಪ್ಲಸ್ 3x. 7x + 3x 10x ಆಗುತ್ತಾ, ಇದು ಈ ಕಡೆ ಹೋಗಿ ಕ್ರಾಸ್, ಇದು ಈ ಕಡೆ ಹೋಗಿ ಮೈನಸ್ ಆಗುತ್ತೆ, ಮೈನಸ್ ಆಗಿ 3 ಹೋದರೆ 2 ಉಳಿತೈತಿ, 2000 ಉಳಿತು. ದೆನ್ x ಈಸ್ ಈಕ್ವಲ್ಸ್ ಟು 200. x ಈಸ್ ಈಕ್ವಲ್ಸ್ ಟು 200. ಕೇಳಿರೋದೇನೋ, ಫೈಂಡ್ ದ ನಂಬರ್ ಆಫ್ ಗರ್ಲ್ಸ್ ಇನ್ ದ ನ್ಯೂ ಸೆಷನ್ ಅಂದರೆ ಈ ಚೇಂಜಸ್ ಆದ ನಂತರ ಹೊಸ ಸೆಷನಲ್ಲಿ ಎಷ್ಟು ಗರ್ಲ್ಸ್ ಇರ್ತಾರೆ. ಮೊದಲು 1200 ಇದ್ದಾರೆ, 1200ರಲ್ಲಿ ಎಕ್ಸ್ ಎಷ್ಟು ಪ್ಲಸ್ ಆಗುತ್ತೆ, ಎಕ್ಸ್ ಅಂದರೆ 200 ಐತೆ, 1200 + 200 ಎರಡು ಆ್ಯಡ್ ಆಗಿ 1400 ಜನ ಈಗ ನ್ಯೂ ಸೆಷನಲ್ಲಿ ಗರ್ಲ್ಸ್ ಇರ್ತಾರೆ. ಗರ್ಲ್ಸ್ ಎಷ್ಟಿರ್ತಾರೆ? 1400 ಜನ. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಈ ರೀತಿ ಸಾಲ್ವ್ ಮಾಡಬೇಕಿದೆ. ನೆಕ್ಸ್ಟ್ ಕ್ವಶನ್, ಇದು ಲಾಸ್ಟ್ ಕ್ವಶನ್ ಐತೆ. ಲಾಸ್ಟ್ ಕ್ವಶನ್ ಅದ, ಇದೊಂದು ಹೋಮ್ವರ್ಕ್ ತಗೊಳ್ರಿ. ಈ ಕ್ವಶನ್ ಎಲ್ಲ, ಈ ಕ್ವಶನ್ ಆಗಿದೆ ಅನ್ಸುತ್ತೆ, ಈ ಕ್ವಶನ್ ಆಲ್ರೆಡಿ ಆಗಿದೆ. ಈ ಕ್ವಶನ್ ಆನ್ಸರ್ ಬೇಕಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡ್ಬೋದು. ಓಕೆ, ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿರೋದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಕೇಳ್ರಿ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಕೇಳ್ರಿ. ಕ್ಲಾಸಲ್ಲಿ PPT ನಾನು ಗ್ರೂಪಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಅಲ್ಲಿ ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದಿರ ಅಂತ ಅನ್ಕೊಂತೀನಿ. ಇದಾದ ನಂತರ ನೆಕ್ಸ್ಟ್ ನಾವು ನಾಳೆ ಇದು ಸ್ಟಾರ್ಟ್ ಮಾಡೋಣ, ನಮ್ಮದು ಏಜಸ್ ಟಾಪಿಕ್. ಏಜಸ್ ಆದ ನಂತರ ಪಾರ್ಟ್ನರ್ಶಿಪ್, ಇವೆರಡು ರೇಷಿಯೋ ಚಾಪ್ಟರ್ನ ಕಂಟಿನ್ಯೂಟಿನೇ ಇರ್ತವೆ ಇವೆ. ಓಕೆ, ಏಜಸ್ ನಾಳೆ ಸ್ಟಾರ್ಟ್ ಮಾಡೋಣ. ಕರೆಕ್ಟಾಗಿ ಇಲ್ಲಿವರೆಗೂ ಏನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫಾಲೋ ಮಾಡ್ತಾ ಬಂದಿದ್ದಾರೆ ಅಂತ ಅನ್ಕೋತೀನಿ. ಎಲ್ಲೇ ಮಿಸ್ ಆಗಿದ್ರು ಸಂಡೇ ಸ್ಯಾಟರ್ಡೇ ಇದ್ದಾಗ ಕ್ಲಾಸಸ್ಗಳನ್ನ ಅಪ್ಡೇಟ್ ಮಾಡಿರಿ. ಆಮೇಲೆ ರೀಸನಿಂಗ್ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಆಗುತ್ತೆ. ರೀಸನಿಂಗಲ್ಲಿ ನಾವು ಯಾವ್ದು ಮಾಡಬೇಕಾಗಿದೆ, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್. ಓಕೆ, ಆರ್ಡರ್ ಆ್ಯಂಡ್ ರ್ಯಾಂಕಿಂಗನ್ನು ಸ್ಟಾರ್ಟ್ ಮಾಡಿ. ಅದಾದ ನಂತರ ನೆಕ್ಸ್ಟ್ ಪಜಲ್ ಸಿಟ್ಟಿಂಗ್ ಅರೇಂಜ್ಮೆಂಟೇ ಸ್ಟಾರ್ಟ್ ಆಗುತ್ತೆ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೊದಲು, ಅದಾದ ನಂತರ ಪಜಲ್. ಈಗ ಯಾವ ರೀತಿ ಹೋಗ್ತೈತೆ ಅಂತಂದರೆ, ನಾನು ಕ್ವಾಂಟಲ್ಲಿ ನೆಕ್ಸ್ಟ್ ಏಜಸ್, ಅದಾದ ನಂತರ ಪಾರ್ಟ್ನರ್ಶಿಪ್, ಅದಾದ ನಂತರ ಮಿಕ್ಸರ್ ಮುಗಿಸ್ತೀನಿ. ಆಮೇಲೆ ರೀಸನಿಂಗಲ್ಲಿ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಆದ ನಂತರ ಸಿಟ್ಟಿಂಗ್ ಅರೇಂಜ್ಮೆಂಟ್, ಅದಾದ ನಂತರ ಪಜಲ್, ಮೇಜರ್ ಟಾಪಿಕ್ ಕಂಪ್ಲೀಟ್ ಆಗಿಬಿಡುತ್ತೆ. ಇನ್ನು ಒಂದು 4-5 ಮೈನರ್ ಟಾಪಿಕ್ಗಳು ಉಳಿತವೆ, ಅವುಗಳನ್ನು ಆಮೇಲೆ ಡಿಸ್ಕಸ್ ಮಾಡಿದ್ರೆ ಆಯ್ತು. ಅದಾದ ನಂತರ ಇದರಲ್ಲಿ DI ಸ್ಟಾರ್ಟ್ ಮಾಡಲಾಗುತ್ತೆ. ಈ 3 ಟಾಪಿಕ್ ಆದ ನಂತರ ನೆಕ್ಸ್ಟ್ DI ಸ್ಟಾರ್ಟ್ ಮಾಡೋಣ. ಆಮೇಲೆ ಬೇಕಿದ್ರೆ ಸ್ಪೀಡ್, ಟೈಮ್, ಡಿಸ್ಟೆನ್ಸ್ ಅವೆಲ್ಲ ನೋಡೋಣ. ಓಕೆ, ಆದರೂ ಕ್ವಾಂಟಲ್ಲಿ DI ಲೇಟಾಗಿ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಅದು ಕಂಪ್ಲೀಟ್ ಮಾಡಿ, ಆಮೇಲೆ ಪ್ರಾಫಿಟ್ ಲಾಸ್ ಕಂಪ್ಲೀಟ್ ಮಾಡಿ, ಆಮೇಲೆ DI ಸ್ಟಾರ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಪ್ರತಿಯೊಂದು ಅರ್ಥಮೆಟಿಕ್ ಕ್ವಶನ್ಸ್ಗಳನ್ನು ಇನ್ವಾಲ್ವ್ ಆಗಿನೇ DI ಕ್ವಶನ್ಸ್ಗಳು ಬರ್ತವೆ. ಓಕೆ, ನೋಡೋಣ ಏನಾಗುತ್ತೆ. ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ನಾನು ಆಲ್ರೆಡಿ ಪ್ರಾಕ್ಟೀಸ್ಗೋಸ್ಕರ PDF ಕೂಡ ಸೆಂಡ್ ಮಾಡಿದ್ದೀನಿ ಗ್ರೂಪಲ್ಲಿ. ಇನ್ನೂ ಎಕ್ಸ್ಟ್ರಾ ಕ್ವಶನ್ಸ್ಗಳು ಬೇಕಿದ್ರೆ ಹೇಳ್ರಿ, ಇನ್ನೂ ಎಕ್ಸ್ಟ್ರಾ PDFಗಳು ಇದಾವೆ ನನ್ನ ಹತ್ರ, ಅವು ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಓಕೆ, ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.